ಯೇಸು ಹೇಳ್ತಾರೆ, ನಾನೇ ಮಾರ್ಗವಾಗಿದ್ದೇನೆ ಎಂಬುದಾಗಿ. ಆ ಮಾರ್ಗ ಯಾವುದು ಅಂತಂದರೆ ಜೀವದ ಮಾರ್ಗವಾಗಿದೆ. ಆಮೇಲೆ ಆ ಮಾರ್ಗದಲ್ಲಿ ಸೋಲು ಅನ್ನುವಂಥದ್ದೇ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಅಂತ ಒಂದು ಮಾರ್ಗದಲ್ಲಿ ನಾವಿದ್ದೇವೆ. ಭಕ್ತರು ಈ ರೀತಿಯಾಗಿ ಆಡಿದಾರಲ್ಲ, ಜೀವ ಮಾರ್ಗದಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಜೀವ ಮಾರ್ಗದಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಭಾಗ್ಯ ಕಾಲನಿಗೆ ಸೇರುವವರೆಗೂ ಸದಾ ಆತನ ಹಿಂದೆ ಹೋಗುವೆ. ಭಾಗ್ಯ ಕಾಲನಿಗೆ ಸೇರುವವರೆಗೂ ಸದಾ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ, ಸ್ವರ್ಗದ ಆನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದ ಆನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಹಲ್ಲೆಲೂಯಾ. ಜೀವ ಮಾರ್ಗದಲ್ಲಿ ನಾವು ಹೋಗ್ತಲೇ ಇರಬೇಕು. ಆಮೇಲೆ ಕರ್ತನ ಏನು ಮಾಡಿದ್ದಾನೆ ಅಂತಂದರೆ, ಆಲ್ರೆಡಿ ನಮಗೆ ಒಂದು ಮಾರ್ಗವನ್ನು ತೆರೆದಿಟ್ಟಿದ್ದಾನೆ. ಆಮೇಲೆ ಆ ಮಾರ್ಗ ಯಾವುದು ಅಂತಂದರೆ ಜೀವ ಮಾರ್ಗ. ಹಲ್ಲೆಲೂಯಾ. ಈ ಜೀವ ಮಾರ್ಗ ಎಲ್ಲಿವರೆಗೆ ಇರುತ್ತೆ ಅಂತಂದರೆ, ನಾನು ಪರಲೋಕಕ್ಕೆ ಹೋಗುವವರೆಗೂ ಆ ಜೀವ ಮಾರ್ಗ ಇದ್ದೇ ಇರುತ್ತೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ, ಯಾರು ನನ್ನನ್ನು ನಂಬುತ್ತಾರೋ ಅವರಿಗೆ ಏನು ಮಾಡ್ತೇನೆ ಅಂತಂದರೆ ನಿತ್ಯ ಜೀವವನ್ನು ನಾನು ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಆಮೇಲೆ ಆ ನಿತ್ಯ ಜೀವ ಅನ್ನುವಂಥದ್ದು ಏನಂತಂದರೆ ಪರಲೋಕದಲ್ಲಿ ಅನುಭವಿಸುವಂಥ ಜೀವ ಅಲ್ಲ, ಅದು ಪ್ರತಿದಿನ ನಾವು ಅನುಭವಿಸುವಂಥ ಜೀವವಾಗಿದೆ. ಹಲ್ಲೆಲೂಯಾ. ನಾವು ಕ್ರೈಸ್ತರಾದಂಥ ನಾವು ನಡೆಯುವಂಥ ಒಂದು ಮಾರ್ಗ ಇದೆ ಅಂತಂದರೆ ಅದು ಜೀವ ಮಾರ್ಗ. ಅದಕ್ಕೆ ಕರ್ತನ ಹೇಳಿದ, ನಾನು ನೀತಿವಂತರಿಗಾಗಿ ಒಂದು ರಾಜ್ಯ ಮಾರ್ಗವನ್ನು ಏರ್ಪಡಿಸಿಕೊಟ್ಟಿದ್ದೇನೆ ಎಂಬುದಾಗಿ. ಆಮೇಲೆ ಯೋಹಾನನು ಬರೆಯುವಾಗ ಹೇಳ್ತಾನೆ, ನಾನು ಅರಣ್ಯದಲ್ಲಿ ಮಾರ್ಗವನ್ನು ಸಿದ್ಧಪಡಿಸಲಿಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ ಎಂಬುದಾಗಿ. ಅರಣ್ಯದಲ್ಲಿ ಮಾರ್ಗ ಅಂತಂದರೆ ದಿಕ್ಕು ಕಾಣದ ಪರಿಸ್ಥಿತಿಯಲ್ಲಿ ಜನರಿದ್ದರು. ಮರಣದಲ್ಲಿಯೂ ಪಾಪದಲ್ಲಿಯೂ ಶಾಪದಲ್ಲಿಯೂ ಮತ್ತು ಕಟ್ಟಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಜನರಿದ್ದರು. ಈ ಎಲ್ಲ ಅರಣ್ಯದ ಒಂದು ಪ್ರದೇಶವಾಗಿರುವಂಥ ಒಂದು ಸನ್ನಿವೇಶವನ್ನು ಮಾರ್ಪಡಿಸ್ಲಿಕ್ಕೋಸ್ಕರವಾಗಿ ಯೋಹಾನನು ಏನು ಮಾಡ್ತಾನೆ, ಈ ಲೋಕದಲ್ಲಿ ಜನಿಸ್ತಾನೆ. ಯೇಸುವಿಗಾಗಿ ಏನು ಮಾಡ್ತಾನೆ, ಅರಣ್ಯದಲ್ಲಿ ಮಾರ್ಗವನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಅರಣ್ಯ ಎಂಬುವಂಥದ್ದು ಏನು ಸಿಗದಂತೆ ಇರುವಂಥ ಸ್ಥಳ. ನಾವು ಏನನ್ನು ಅಪೇಕ್ಷಿಸಲಿಕ್ಕೂ ಏನಂತಂದರೆ ಅಪೇಕ್ಷಿಸಿ ನಾವು ತೆಗೆದುಕೊಳ್ಳಿಕ್ಕೂ ಸಾಧ್ಯವಾಗದೇ ಇರುವಂಥ ಒಂದು ಸ್ಥಳ ಎಂಬುದಾಗಿ ಹೇಳೋದಾದರೆ ಅದು ಅರಣ್ಯ. ಅಂಥ ಒಂದು ಅರಣ್ಯದಲ್ಲೇ ಯೋಹಾನನು ಏನು ಮಾಡ್ತಾನೆ, ನಾನು ಕರ್ತನಿಗಾಗಿ ಒಂದು ಮಾರ್ಗವನ್ನು ಏರ್ಪಡಿಸಿಕೊಡ್ತಿದ್ದೇನೆ ಎಂಬುದಾಗಿ. ಆಮೇಲೆ ಕರ್ತನಾದ ಯೇಸು ಆತನ ಈ ಲೋಕಕ್ಕೆ ಬರ್ತಾನೆ. ಬಂದು ಅರಣ್ಯವಾಗಿ ಇರುವಂಥ ನಮ್ಮ ಪರಿಸ್ಥಿತಿಗಳನ್ನು, ಅರಣ್ಯದಲ್ಲಿ ಏನಂತಂದರೆ ಮಾರ್ಗವೇ ಇಲ್ಲದಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಂಥ ನಮಗೆ ಮಾರ್ಗವನ್ನು ಆತನು ಸಿದ್ಧಪಡಿಸ್ತಾ ಇದ್ದಾನೆ. ಆಮೇಲೆ ಅರಣ್ಯದಲ್ಲಿ ಮಾರ್ಗವನ್ನು ಅನ್ನುವಂಥದ್ದು ಬಹಳ ಕಠಿಣವಾದಂಥ ಕಾರ್ಯ. ಆ ಕಠಿಣವಾದಂಥ ಕಾರ್ಯವನ್ನು ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆತನು ಮಾಡಿ ಮುಗಿಸಿ ನಮಗೋಸ್ಕರವಾಗಿ ಒಂದು ಮಾರ್ಗವನ್ನು ಆತನು ಸಿದ್ಧಪಡಿಸಿದ್ದಾನೆ. ಆ ಮಾರ್ಗ ಏನಂತಂದರೆ ಜಯದ ಮಾರ್ಗವಾಗಿದೆ. ಆಮೇಲೆ ಅದು ಜೀವದ ಮಾರ್ಗವಾಗಿದೆ. ಇವತ್ತು ನಾವು ನೋಡುವಂಥದ್ದು ಏನಂತಂದರೆ, ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 28ನೇ ವಚನ ಹೇಳುತ್ತೆ, ದಾನಿಯೇಲನ ಕಾರ್ಯಗಳೆಲ್ಲವನ್ನ ಕರ್ತನು ಜಯವಾಗಿ ಮುಗಿಸಿದ್ದನು ಎಂಬುದಾಗಿ. ಆಮೇಲೆ ದಾನಿಯೇಲನಿಗೆ ಒಂದು ಮಾರ್ಗವಿತ್ತು. ಆ ಮಾರ್ಗದಲ್ಲಿ ಅವನು ಸೋತು ಹೋಗಲೇ ಇಲ್ಲ. ಅವನೇನು ಮಾಡ್ತಾನೆ, ದಾರ್ಯಾವೆಷನ ಕಾಲದಲ್ಲಿ ಅದು ನೆಬೂಕದ್ನೆಚ್ಚರನ ಒಂದು ಆಳ್ವಿಕೆಯಲ್ಲಿ ಇರುವಾಗ ಅವನು ರಾಜನ ಯಾವ ಮಾತುಗಳಿಗೂ ಅವನು ಸೋತು ಹೋಗಲಿಲ್ಲ. ಸೋತು ಹೋಗದೇ ಇರೋದಕ್ಕೆ ಕಾರಣ ಏನಂತಂದರೆ ಅವನಲ್ಲಿ ಇದ್ದಂಥ ಒಂದು ಪ್ರಾರ್ಥನಾ ಜೀವಿತ ಮತ್ತು ಅವನು ಆರಾಧಿಸಿದಂಥ ದೇವರು ಎಂಥವನು ಎಂಬುದಾಗಿ ಆತನು ತಿಳಿದಿದ್ದ. ಆಮೇಲೆ ಹಾಗಾದರೆ ದಾನಿಯೇಲನಲ್ಲಿ ಇರುವಂಥ ದೇವರು ಆತನು ಯಾರು ಅಂತಂದರೆ ಆತನು ಜಯವನ್ನು ಕೊಡುವಂಥ ದೇವರು ಎಂಬುದಾಗಿ ದಾನಿಯೇಲನು ಅರಿದಿದ್ದ. ಹಲ್ಲೆಲೂಯಾ. ದಾನಿಯೇಲನಿಗೆ ರಾಜನು ಹೇಳ್ತಾನೆ,
ಏನಂತಂದರೆ ವಿಗ್ರಹಕ್ಕೆ ನಮಸ್ಕರಿಸಿದಂಥ ಈ ಆಹಾರವನ್ನು ಏನು ಮಾಡಬೇಕು, ನೀನು ಭುಜಿಸಬೇಕು ಎಂಬುದಾಗಿ ಹೇಳುವಾಗ ದಾನಿಯೇಲನು ಏನು ಮಾಡ್ತಾನೆ, ಅದನ್ನು ನಿರಾಕರಿಸ್ತಾನೆ. ಅದನ್ನು ತೆಗೆದುಕೊಳ್ಳಿಕ್ಕೆ ಅವನೇನು ಮಾಡ್ತಾನೆ ಅಂತಂದ್ರೆ ಅಂಗೀಕರಿಸ್ತಾ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ದಾನಿಯೇಲನನ್ನು ತೆಗೆದುಕೊಂಡು ಹೋಗಿ ಅವನನ್ನು ಕಂಚಿಕೆಯಾಗಿ ಮಾರ್ಪಡಿಸ್ತಾರೆ. ಕಂಚಿಕೆಯಾಗಿ ಅಂತಂದರೆ ಟ್ರಾನ್ಸ್ಜೆಂಡರ್ ಆಗಿ ಅವನನ್ನು ಪರಿವರ್ತನೆ ಮಾಡ್ತಾರೆ. ಆ ರೀತಿಯಾದಂಥ ವೇಷವನ್ನು ಧರಿಸಿ ಅವನಿಗೆ ಊರೆಲ್ಲ ಏನು ಮಾಡ್ತಾರೆ, ಮೆರವಣಿಗೆಯನ್ನು ಮಾಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿಯೂ ಸಹ ಅವನು ಒಂದೇ ತೀರ್ಮಾನ ಏನಂತಂದರೆ, ನಾನು ಯಾವುದೇ ಕಾರಣಕ್ಕೂ ವಿಗ್ರಹಕ್ಕೆ ನೈವೇದ್ಯ ಮಾಡಿದಂಥದ್ದನ್ನು ನಾನು ತಿನ್ನುವುದೇ ಇಲ್ಲ. ನಾನು ಜೀವಿಸಿದರೂ ಪರಿಶುದ್ಧವಾಗಿ ಪರಿಶುದ್ಧನಾದ ದೇವರಿಗಾಗಿ ನಾನು ಜೀವಿಸ್ತೇನೆ ಎಂಬುದಾಗಿ ಅವನೇನು ಮಾಡಿದ ಅಂತಂದರೆ ತನ್ನನ್ನು ಡೆಡಿಕೇಟ್ ಮಾಡಿಕೊಂಡು ಅವನು ಜೀವಿಸಿದ್ದ. ಹಲ್ಲೆಲೂಯಾ. ಜಯವನ್ನು ನಾವು ಕಾಣಬೇಕಂತಂದರೆ, ಪರಿಶುದ್ಧವಾದಂಥ ಜೀವಿತವನ್ನು ಈ ಲೋಕದಲ್ಲಿ ಜೀವಿಸಬೇಕಂತಂದರೆ ನಮ್ಮ ತೀರ್ಮಾನ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ನಾವು ಹೇಗೆ ನಾವು ತೀರ್ಮಾನ ಮಾಡಿಕೊಳ್ತೇವೋ ಅದರ ಮೇಲೆ ಏನಾಗಿರುತ್ತೆ ಅಂತಂದರೆ ಡಿಪೆಂಡ್ ಆಗಿರುತ್ತೆ. ಹಲ್ಲೆಲೂಯಾ. ಈಗ ನಮ್ಮನ್ನು ಯಾರೇ ಆಗಿರ್ಬೋದು ಕನ್ವಿನ್ಸ್ ಮಾಡಿದ್ರೆ ನಾವೇನು ಮಾಡ್ತೇವೆ ಅಂತಂದರೆ ನಾವು ತಿಂದ್ಬಿಡ್ತೇವೆ ಅಲ್ವಾ. ಏನೂ ಆಗೋದಿಲ್ಲ ಮೇಡಮ್, ತಿನ್ಬಿಡಿ, ಏನೂ ಆಗೋದಿಲ್ಲ ಅಂತ ಹೇಳಿದ್ರೆ ತಿಂದ್ಬಿಡ್ತೀವಿ. ಆದರೆ ದಾನಿಯೇಲನು ಆಗಲ್ಲ. ಅವನೇನು ಮಾಡ್ದ ಅಂತಂದರೆ ಅವನೊಂದು ತೀರ್ಮಾನವಾಗಿ ಇದ್ದ, ನಾನು ಇದನ್ನು ತಿನ್ನೋದಿಲ್ಲ. ನನ್ನನ್ನು ಎಷ್ಟೇ ಅವಮಾನ ಪಡಿಸಿದ್ರೂ ನಾನು ಮಾತ್ರ ಆಹಾರವನ್ನು ನಾನು ಭುಜಿಸುವುದಿಲ್ಲ ಎಂಬುದಾಗಿ ತೀರ್ಮಾನಿಸಿದ. ಯಾವಾಗ ಅವನು ಆ ತೀರ್ಮಾನವನ್ನು ತೆಗೆದುಕೊಂಡು ಆಗಲೇ ಏನಾಯಿತು ಅಂತಂದರೆ ಅವನು ಆ ರಾಜನ ಪ್ರತಿಯೊಂದು ಕೊಟ್ಟಂಥ ಪ್ರತಿಯೊಂದು ಏನಂತಂದರೆ ಶ್ರಮೆಗಳ ಮಧ್ಯದಲ್ಲಿಯೂ ಸಹ ದಾನಿಯೇಲನಿಗೆ ದೇವರು ಏನು ಮಾಡಿದ, ಎಲ್ಲ ವಿಷಯದಲ್ಲೂ ಜಯವನ್ನು ಅನುಗ್ರಹಿಸಿ ಕೊಡ್ತಾನೆ ಇದ್ದಾನೆ. ಆಮೇಲೆ ತೀರ್ಮಾನ ಅನ್ನುವಂಥದ್ದು ಬಹಳ ಮುಖ್ಯ. ಕರ್ತನ ಸಮ್ಮುಖದಲ್ಲಿ ಏನೇ ಆದರೂ ಪರವಾಗಿಲ್ಲ, ನಾನು ಕರ್ತನ ಸಮ್ಮುಖದಲ್ಲಿ ಕರ್ತನಿಗಾಗಿ ವೈರಾಗ್ಯ ಉಳ್ಳವಳಾಗಿ ನಾನು ನಿಲ್ತೇನೆ ಅಂತ ಹೇಳುವಾಗ ನಮ್ಮ ದಾರಿಯಲ್ಲೆಲ್ಲ ಕರ್ತನು ಜಯವನ್ನು ಆತನು ಅನುಗ್ರಹಿಸುವ ಆತನಾಗಿದ್ದಾನೆ. ಆಮೇಲೆ ಯೋಹಾನ 5 ಮತ್ತು 4ನೇ ವಚನ ಹೇಳುತ್ತೆ, ದೇವರಿಂದ ಹುಟ್ಟಿರೋದೆಲ್ಲ ಲೋಕವನ್ನು ಜಯಿಸುತ್ತದೆ ಎಂಬುದಾಗಿ. ಆಮೇಲೆ ನಾವು ಯಾರು ಅಂತಂದರೆ ನಾವು ದೇವರಿಂದಲೇ ಹುಟ್ಟಿದವರಾಗಿದ್ದೇವೆ. ಹಲ್ಲೆಲೂಯಾ. ಹೇಳ್ರಿ, ನಾನು ದೇವರಿಂದಲೇ ಹುಟ್ಟಿದ್ದೇನೆ. ಆಮೇಲೆ ಹಾಗಾದರೆ ದೇವರಿಂದ ಹುಟ್ಟಿರುವಂಥದ್ದು ಲೋಕವನ್ನು ಜಯಿಸುತ್ತದೆ. ಹಾಗಾದರೆ ಆದಿಯಲ್ಲಿ ಆದಮ್ಮ ಅವ್ವ ಇದ್ದರು. ಅವರು ಯಾರಿಂದ ಹುಟ್ಟಿದರು? ದೇವರಿಂದಲೇ ಹುಟ್ಟಿದ್ದಾರೆ. ಆದರೆ ದೇವರಿಂದ ಹುಟ್ಟಿದಂಥ ಆದಮ್ಮ ಅವ್ವ ಅವರು ಚರಿತ್ರೆಯಲ್ಲಿ ಆರಂಭದಲ್ಲಿ ಅವರು ಜಯಭರಿತರಾಗಿದ್ದರು. ಅದಾದ ನಂತರ ಅವ್ರು ಏನು ಮಾಡಿದರು ಅಂತಂದರೆ ಏದೇನ್ ತೋಟದಲ್ಲಿ ಒಂದು ದೊಡ್ಡ ಸೋಲನ್ನು ಮಾನವ ಕುಲಕ್ಕೆ ಅವರು ತಂದುಕೊಟ್ರು. ಸೋಲನ್ನು ಜಯವಾಗಿ ನಮಗೆ ತಂದುಕೊಳ್ಳಿಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಆತನ ಅರ್ಪಿಸ್ತಾನೆ. ಆಮೇಲೆ ಯೇಸು ಕ್ರಿಸ್ತನು ಜನಿಸಿದ್ದ ದಿನದಿಂದ ಕಲ್ವಾರಿಗೆ ಹೋಗುವವರೆಗೂ ಆತನ ಮಾರ್ಗದಲ್ಲಿ ಸೋಲು ಅನ್ನುವಂಥದ್ದೇ ಇಲ್ಲ. ಆಮೇಲೆ ಕೇಳುತ್ತೆ 1 ಯೋಹಾನ 5:4 ಹೇಳುತ್ತೆ, ದೇವರಿಂದ ಹುಟ್ಟಿರೋದೆಲ್ಲ ಲೋಕವನ್ನು ಜಯಿಸುತ್ತದೆ. ಆಮೇಲೆ ಹಾಗಾದರೆ ಇವತ್ತು ನಾವು ಎಲ್ಲಿಂದ ಹುಟ್ಟಿದ್ದೇವೆ ಅಂತಂದರೆ ನಾವು ದೇವರಿಂದಲೇ ಹುಟ್ಟಿದವರಾಗಿದ್ದೇವೆ. ಯಾಕೆಂದರೆ ನಾವು ಯಾವಾಗ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ತೇವೋ ಆಗ ನಾವು ದೇವರಿಂದಲೇ ಹುಟ್ಟಿದವರಾಗಿದ್ದೇವೆ. ಹಾಗಾದರೆ ನಾವು ಯಾವಾಗ ಹುಟ್ಟಿದ್ದೇವೋ ಆಗಿನಿಂದ ನಾವು ಭಾಗ್ಯ ಕಾನಾನಿಗೆ ಸೇರುವವರೆಗೂ ನಮ್ಮ ಮಾರ್ಗದಲ್ಲಿ ಜಯ ಮಾತ್ರವೇ ಅಡಕವಾಗಿರುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ಕ್ರೈಸ್ತರಾದಂಥ ನಾವು ಸೋಲನ್ನು ಏನು ಮಾಡಬಾರ್ದು ಅಂತಂದರೆ ನಾವು ಅದನ್ನು ಅಂಗೀಕಾರ ಮಾಡಬಾರ್ದು, ಅಂಗೀಕಾರ ಮಾಡಿಕೊಳ್ಳಬಾರ್ದು. ಯೇಸು ನಡೆದು ಬಂದಂಥ ಆದಿಯಲ್ಲಿ ಎಷ್ಟೋ ಸೋಲಿನ ಮಾತುಗಳು ಆತನಿಗೆ ಬಂತು. ಎಷ್ಟೋ ಸಂದರ್ಭದಲ್ಲಿ ಆತನನ್ನು ಸೋಲಿಸಲಿಕ್ಕೆ ನೋಡಿದ್ರು. ಆದರೂ ಕರ್ತನಾದ ದೇವರು ಪವಿತ್ರಾತ್ಮನ ಶಕ್ತಿಯಿಂದ ಆ ಒಂದು ಸೋಲನ್ನು ಜಯವಾಗಿ ಆತನು ನಡೆಸಿ ಸೋಲನ್ನೇ ಕಾಣದೆ ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಹಲ್ಲೆಲೂಯಾ. ಅದಕ್ಕೆ ಕರ್ತನ ಹೇಳ್ತಾನೆ, ನೀವು ಈ ಲೋಕದವರು ಅಲ್ಲವೇ ಅಲ್ಲ, ಯಾಕಂದರೆ ನಾನು ಈ ಲೋಕವನ್ನು ಜಯಿಸಿದ್ದೇನೆ. ನೀವು ದೇವರಿಂದ ಹುಟ್ಟಿದವರಾದ ಕಾರಣ ನೀವು ಏನಾಗಿದ್ದೀರಂದರೆ ಲೋಕವನ್ನು ಜಯಿಸಿದ್ದೀರ. ಹಲ್ಲೆಲೂಯಾ. ಆದಮ್ಮ ಅವ್ವ ನನ್ನ ಮುಖಾಂತರ ಜನಿಸಿದ್ರು. ಆದರೆ ಅವರು ಏನಾದರೂ ಪಾಪವನ್ನು ಮಾಡಿ ಸೋತು ಹೋದರು. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಕ್ರಿಸ್ತನಿಂದ ಹುಟ್ಟಿದಂಥ ನೀನು ಜನಿಸಿದ ದಿನದಿಂದ ಪರಲೋಕಕ್ಕೆ ಹೋಗುವವರೆಗೂ ನಿನ್ನ ಮಾರ್ಗದಲ್ಲಿ ಸೋಲು ಅನ್ನುವಂಥದ್ದೇ ಇಲ್ಲ. ಯಾಕೆಂದರೆ ಆ ಮಾರ್ಗ ರಾಜ್ಯ ಮಾರ್ಗವಾಗಿದೆ. ಆಮೇಲೆ 21:31ನೇ ವಚನ ಹೇಳುತ್ತೆ, ಅಶ್ವಬಲವು ಯುದ್ಧ ದಿನಕ್ಕಾಗಿ ಸಿದ್ಧವಾಗಿ ನಿಂತರು, ಜಯವು ಮಾತ್ರ ಯೆಹೋವನಿಂದಲೇ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾವು ಎಷ್ಟೇ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಎಷ್ಟೇ ಉಪವಾಸಗಳನ್ನು ಮಾಡ್ತಾ ಇರ್ಬೋದು, ನಾವು ಏನೇ ಮಾಡಿದ್ರೂ ಸರಿಯೇ ಜಯ ಎಲ್ಲಿಂದ ಬರುತ್ತೆ ಅಂತಂದರೆ
ನಮ್ಮ ಒಂದು ಏನಂತಂದರೆ ನಮ್ಮ ಒಂದು ಪ್ರಾರ್ಥನೆಯ ಆಧಾರದ ಮೇಲೆ ಜಯ ಇಲ್ಲ. ಆಲ್ರೆಡಿ ದೇವರು ಏನು ಮಾಡಿದ್ದಾನೆ, ನಮಗೆ ಜಯವನ್ನು ಡಿಕ್ಲೇರ್ ಮಾಡಿದ್ದಾನೆ. ಆಮೇಲೆ ಜಯ ಪ್ರಾರ್ಥನೆ ಮಾಡಿದ ಮೇಲೆ ಸಿಗುತ್ತಾ, ಪ್ರಾರ್ಥನೆಗೆ ಮುಂಚಿತವಾಗಿ ಸಿಗಿದೆಯಾ? ನಾನು ಪ್ರಾರ್ಥನೆ ಮಾಡಿದೆ ಜಯ ಸಿಕ್ತು ಅಂತ ಹೇಳ್ತೀವಲ್ವಾ, ಪ್ರೇಯರ್ ಮಾಡಿದೆ ನನಗೆ ಜಯ ಸಿಕ್ತು ಅಂತ. ಆದರೆ ದೇವರ ವಾಕ್ಯ ಹೇಳುತ್ತೆ, ನೀವು ಏನಂತಂದರೆ ದೇವರಿಂದ ಹುಟ್ಟಿದಂಥ ಕಾರಣ ನೀವು ಲೋಕನ ಜಯಿಸಿದ್ದೀರಾ. ಅಂದರೆ ಜಯಿಸುತ್ತಿದ್ದೀರಾನ ಜಯಿಸಿದ್ದೀರಾ? ಹಾಂ, ಜಯಿಸಿದ್ದೀರಾ. ಆಲ್ರೆಡಿ ಜಯ ಸಿಕ್ಕಿ ಆಗಿದೆ. ಆದರೆ ನಾವೇನು ಹೇಳ್ತೇವೆ, ನಾನು ಪ್ರಾರ್ಥನೆ ಮಾಡಿದೆ ನನಗೆ ಜಯ ಸಿಕ್ತು ಅಲ್ವಾ? ಜಯ ಅನ್ನುವಂಥದ್ದು ಕರ್ತನು ನಮಗೆ ಬರ್ತ್ ರೈಟ್ಸ್ ಆಗಿ ಕರ್ತನು ಕೊಟ್ಟಿದ್ದಾನೆ. ಆಮೇಲೆ ಇದು ನಿನ್ನ ಜನ್ಮಸಿದ್ಧ ಹಕ್ಕು. ಕ್ರಿಸ್ತನಲ್ಲಿ ಹುಟ್ಟುವಾಗಲೇ ಕರ್ತನು ಜಯ ಅನ್ನುವಂಥದ್ದನ್ನು ನಿನಗೆ ಹಕ್ಕಾಗಿ ಕರ್ತನು ಕೊಟ್ಟಿದ್ದಾನೆ. ಆಮೇಲೆ ಅದು ನಿನ್ನ ತಂದೆ ತಾಯಿಯಿಂದಲೋ ಇಲ್ಲ ಬಂಧುಗಳಿಂದಲೋ ಇಲ್ಲ ಸ್ನೇಹಿತರಿಂದಲೋ ಇಲ್ಲ ಸ್ವಬುದ್ಧಿಯಿಂದಲೋ ನಿಮ್ಮ ವಿವೇಕದಿಂದಲೋ ಜ್ಞಾನದಿಂದಲೋ ಕರ್ತನು ನಿಮಗೆ ಸಕ್ಸಸ್ಸನ್ನು ಇಟ್ಟಿಲ್ಲ. ಸಕ್ಸಸ್ ಅನ್ನುವಂಥದ್ದನ್ನು ಕ್ರೈಸ್ತರು ಎಲ್ಲಿಟ್ಟಿದ್ದಾನೆ ಅಂತಂದರೆ ಅದನ್ನು ಬರ್ತ್ ರೈಟ್ಸ್ ಆಗಿ ಕರ್ತನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದು ನಿಮ್ಮ ಜನ್ಮಸಿದ್ಧ ಹಕ್ಕು. ಅದನ್ನು ನೀವು ಸ್ವತಂತ್ರಿಸಿಕೊಳ್ಳುವಂಥರಾಗಿರಬೇಕು. ಕರ್ತನು ಹೇಳ್ತಾನೆ, ನಾನು ರಾಜ್ಯ ಮಾರ್ಗವನ್ನು ನಿಮಗಾಗಿ ಏರ್ಪಡಿಸಿದ್ದೇನೆ. ಆ ಮಾರ್ಗ ಯಾವುದು ಅಂತಂದರೆ ನಿಮಗೋಸ್ಕರವಾಗಿ ಜಯದ ಹಕ್ಕನ್ನು ಕೊಟ್ಟಿರುವಂಥ ಮಾರ್ಗವಾಗಿದೆ. ಹಲ್ಲೆಲೂಯಾ. ಯಾಕೆಂದರೆ ಕಲ್ವಾರಿ ಶಿಲುಬೆಗೆ ಯೇಸು ಹೋಗುವಾಗ ಅನೇಕ ಕಾರ್ಯಗಳನ್ನು ಆತನು ಜಯಿಸಿದ್ದಾನೆ ಅಲ್ವಾ? ಆತನು ಪಾಪವನ್ನು ಏನು ಮಾಡಿದ್ದಾನೆ? ಜಯಿಸಿದ್ದಾನೆ. ಶಾಪವನ್ನು ಜಯಿಸಿದ್ದಾನೆ, ರೋಗವನ್ನು ಜಯಿಸಿದ್ದಾನೆ, ಮರಣವನ್ನು ಜಯಿಸಿದ್ದಾನೆ, ಸಾಲದ ಬಾಧೆಯನ್ನು ಎಲ್ಲವನ್ನು ಜಯಿಸಿದ್ದಾನೆ. ಎಲ್ಲವನ್ನ ಆತನು ಏನು ಮಾಡಿದ್ದಾನೆ? ಶಿಲುಬೆಯಲ್ಲಿ ಆತನು ಜಯಿಸಿ ತೋರಿಸಿದ್ದಾನೆ. ಸೈತಾನನನ್ನು ಆತನು ಜಯಿಸಿದ್ದಾನೆ. ಈಗ ನೀನು ಜಯಿಸಬೇಕಾದದ್ದು ಏನಂತಂದರೆ, ನಿನಗೆ ಎದುರಾಗಿ ಹೋರಾಡುತ್ತಿರುವಂಥ ಪ್ರತಿ ಕಾರ್ಯಗಳನ್ನು, ಕತ್ತಲ ಶಕ್ತಿಗಳನ್ನು ನೀನು ಜಯಿಸಲಿಕ್ಕೋಸ್ಕರವಾಗಿ ಕರ್ತನ ಏನು ಮಾಡಿದ್ದಾನೆ ಅಂತಂದರೆ ಆ ಹಕ್ಕನ್ನು ಕರ್ತ ನಿನಗೆ ಹುಟ್ಟಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ನಿಮ್ಮ ಮಾರ್ಗದಲ್ಲಿ ಸೋಲು ಅನ್ನುವಂಥದ್ದೇ ಇಲ್ಲ. ಸೋಲುವಿಕೆಯನ್ನು ನೀವು ಅಂಗೀಕಾರ ಮಾಡಿಕೊಳ್ಬಾರ್ದು. ಸೋಲುವಿಕೆಯನ್ನು ಏನು ಮಾಡಬಾರ್ದು? ಅಂಗೀಕಾರ ಮಾಡಿಕೊಳ್ಬಾರ್ದು. ಯಾಕೆಂದರೆ ನೀವು ದೇವರಿಂದಲೇ ಹುಟ್ಟಿದವರಾಗಿದ್ದೀರಾ. ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆ 75:6 ಹೇಳುತ್ತೆ, ಉದ್ಧಾರವು ಮೂಡಲಿಂದ ಪಡವಣದಿಂದ ಅರಣ್ಯದಿಂದ ಬರೋದಿಲ್ಲ. ಯಾಕಂದರೆ ಉದ್ಧಾರ ಮೂಡಲು ಅಂತಂದರೆ ಪೂರ್ವದಿಂದ ಪಶ್ಚಿಮದಿಂದ ಬರೋದಿಲ್ಲ. ಹಾಗಾದರೆ ಉದ್ಧಾರ ಅನ್ನುವಂಥದ್ದು ಬಂದು ಪೂರ್ವ ದಿಕ್ಕಿನಿಂದ ಬರೋದಿಲ್ಲ, ಏನಂದರೆ ಪಶ್ಚಿಮ ದಿಕ್ಕಿನಿಂದಲೂ ಬರೋದಿಲ್ಲ. ಉದ್ಧಾರ ಅನ್ನುವಂಥದ್ದು ದೇವರಿಂದಲೇ ಬರುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ದೇವರು ಏನು ಮಾಡಿದ್ದಾನೆ ಅಂತಂದರೆ ಆತನು ತನ್ನ ಮಕ್ಕಳಾಗಿ ಆತನ ಅಂಗೀಕಾರ ಮಾಡಿಕೊಂಡಿದ್ದಾನೆ. ಆಮೇಲೆ ನಾವು ಸೋತು ಹೋಗಬಾರ್ದು. ಏನೋ ನಾವು ಎಷ್ಟೇ ಜಯಶಾಲಿಗಳಾಗಿರ್ಬೇಕೆಂಬುದಾಗಿ ಬಯಸ್ತೇವೋ ಅಷ್ಟು ಜಯವನ್ನು ಕರ್ತನ ಏನು ಮಾಡ್ತಾನೆ ಅಂದರೆ ನಮಗೆ ಕೊಡುವ ಆತನಾಗಿದ್ದಾನೆ. ಆಮೇಲೆ ನಾನು ಮೊದಲು ತೀರ್ಮಾನಿಸಬೇಕು. ನಾನೇನು ಮಾಡಬೇಕು? ಮೊದಲು ತೀರ್ಮಾನಿಸಬೇಕು. ನಾನು ಈ ಒಂದು ಏನಂತಂದರೆ ಪರಿಸ್ಥಿತಿಗಳಿಂದ ನಾನು ಜಯಶಾಲಿಯಾಗಿ ನಾನು ಹೊರಗೆ ಬರ್ತೇನೆ. ನಾನು ಇದ್ದ ಹಾಗೆ ಇರುವುದಿಲ್ಲ, ನಾನು ಬದಲಾವಣೆ ಆಗೇ ಆಗ್ತೇನೆ ಎಂಬುದಾಗಿ ನೀನು ತೀರ್ಮಾನಿಸುವಾಗ ಕರ್ತನ ಏನು ಮಾಡ್ತಾನೆ ಅಂದರೆ ಅದಕ್ಕೆ ಬೇಕಾದಂಥ ಒಂದು ಸಕ್ಸಸ್ಸನ್ನು ಇನ್ನೂ ಆತನು ಕೊಡಲಿಕ್ಕೆ ವೈರಾಗ್ಯ ಉಳ್ಳವನಾಗಿರ್ತಾನೆ. ಆಮೇಲೆ ನಿನ್ನ ಪರಲೋಕದ ತಂದೆ ಆತನು ನಿನ್ನ ಒಂದು ಜಯದ ಜೀವಿತದ ಕುರಿತಾಗಿ ಆತನು ವೈರಾಗ್ಯ ಉಳ್ಳವನಾಗಿರ್ತಾನೆ. ಹಲ್ಲೆಲೂಯಾ. ಒಂದು ಪುಸ್ತಕದಲ್ಲಿ ನಾನು ಓದುವಾಗ ಆ ಪುಸ್ತಕದಲ್ಲಿ ಈ ರೀತಿಯಾಗಿತ್ತು. ಒಬ್ಬ ಮಗ ಏನು ಮಾಡ್ತಾನೆ ಅಂತಂದರೆ ಅವನು ಒಂದು ಫುಟ್ಬಾಲ್ ಆಡಲಿಕ್ಕೋಸ್ಕರವಾಗಿ ಅವನು ಹೋಗ್ತಾನೆ. ಪಂದ್ಯದಲ್ಲಿ ಓಡುವಾಗ ಅಲ್ಲೇನಾಯಿತು ಅಂತಂದರೆ 3 ಪಂದ್ಯಗಳು ಅಂದರೆ ಅವರ ಆಟಗಾರರು ಇರ್ತಾರೆ. ಅವರ ಒಂದು ಟೀಮ್ಗಳಲ್ಲಿ ಆಡ್ತಾ ಇರುವಾಗ ತಂದೆಗೆ ಭಾಳ ಸಂತೋಷ ಆಯಿತು. ಮಗನ ಟೀಮ್ ಬಂದು ಚೆನ್ನಾಗಿ ಆಡ್ತಾ ಇತ್ತು. ತಂದೆಗೆ ಭಾಳ ಸಂತೋಷ ಆಯಿತು. ನನ್ನ ಮಗ ಏನು ಮಾಡ್ತಾನೆ, ಈ ಟೀಮಲ್ಲಿ ಗೆಲ್ತಾನೆ ಅನ್ನೋದಕ್ಕೋಸ್ಕರವಾಗಿ ತಂದೆ ಎದ್ದು ನಿಂತುಕೊಂಡು ಚಪ್ಪಾಳೆ ಹೊಡಿತಾನೆ. ಅವನಿಂದ ಎಷ್ಟು ಸಂತೋಷ ಪಡಲಿಕ್ಕಾಗುತ್ತೋ ಅಷ್ಟೊಂದು ಸಂತೋಷವನ್ನು ಏನು ಮಾಡ್ತಿದ್ದಾನೆ, ಅವನು ತೋರ್ಪಡಿಸಿಕೊಳ್ತಾ ಇದ್ದಾನೆ. ಕೊನೆಯದಾಗಿ ಏನಾಯಿತು ಅಂತಂದರೆ ಪಂದ್ಯ ಕೊನೆಯ ಸಂದರ್ಭದಲ್ಲಿ ಮಗ ಏನು ಮಾಡ್ತಾನೆ ಅಂತಂದರೆ ಸೋತು ಹೋದಾಗ ಮಗ ಏನು ಮಾಡ್ತಾನೆ ಅಂತಂದರೆ ನೇರವಾಗಿ ಮನೆಗೆ ಅವನು ಬರೋದಿಲ್ಲ. ಹಿಂದೆಗಡೆಯಿಂದ ಒಂದು ಕದ ಇರುತ್ತೆ. ಆ ಕದದಿಂದ ಬಂದು ಏನು ಮಾಡ್ತಾನೆ ಅಂದರೆ ಮನೆ ಒಳಗೆ ಬಂದು ಸೇರ್ಕೊಂಡ್ಬಿಡ್ತಾನೆ. ತಂದೆ ಏನು ಮಾಡ್ತಾನೆ ಅಂತಂದರೆ ಮೆತ್ತಗೆ ಬಂದು ಅವನು ಮಲಗಿರುವಂಥ ಬಾಗಿಲನ್ನು ಮೆತ್ತಗೆ ತೆಗೆದು ನೋಡ್ತಾನೆ. ಮಗ ಏನಾಗಿದ್ದಾನೆ ಅಂದರೆ ಸೋತೋಗ್ಬಿಟ್ಟಿದ್ದಾನೆ, ಅವನು ಮಲಗಿದ್ದಾನೆ. ಇದನ್ನು ನೋಡಿದಂಥ ತಂದೆಯ ಹೃದಯ
ಬಹಳ ಬೇಸರಿಕೆ ಆಗಿತ್ತು. ಯಾಕೆಂದರೆ ನನ್ನ ಮಗ ಈ ಪಂದ್ಯದಲ್ಲಿ ಅವನು ಗೆದ್ದು ಬರ್ತಾನೆ ಅಂತ ತಂದೆಗೆ ಏನಂತಂದರೆ ಹೃದಯ ಭಾಳ ಸಂತೋಷವಾಗಿತ್ತು. ಅದಾದ ನಂತರ ತಂದೆ ಮಗನನ್ನು ನೋಡಿ ಬೇಸರಿಕೆಯಿಂದ ಬಂದು ಅವನ ಹಾಸಿಗೆಯಲ್ಲಿ ಮಲಗಿಕೊಂಡು ಅವನು ಯೋಚಿಸ್ತಾ ಇದ್ದಾನಂತೆ, ಅಯ್ಯೋ ನನ್ನ ಮಗ ಏನಂತಂದರೆ ಜಯವನ್ನು ಸಾಧಿಸಬೇಕು, ಅವನು ಈ ಪಂದ್ಯದಲ್ಲಿ ಗೆದ್ದೇ ಗೆಲ್ತಾನೆ ಅಂತ ನಾನು ಅಂದ್ಕೊಂಡೆ, ಅದು ಇದರಲ್ಲಿ ಸೋತ್ಬಿಟ್ನಲ್ಲ ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ಅವನೇನು ಮಾಡಿದಂತೆ, ನನ್ನ ಮಗ ಸೋಲಿಕ್ಕೆ ಕಾರಣ ಏನು ಅನ್ನೋಂಥದ್ದನ್ನು ತಂದೆ ಹಾಸಿಗೆ ಮೇಲೆ ಯೋಚನೆ ಮಾಡಿಬಿಟ್ಟು ಅವನೇನು ಮಾಡ್ದ, ನನ್ನ ಮಗ ಗೆಲ್ಲಿಗೋಸ್ಕರವಾಗಿ ನಾನು ಒಂದು ಆಲೋಚನೆಯನ್ನು ಮಾಡ್ತೇನೆ ಅಂತೇಳಿ ಅವನ ಆಟವಾಡುವಂಥ ದೃಶ್ಯಗಳನ್ನು ಅವನ ಕಣ್ಮುಂದೆ ತೆಗೆದುಕೊಂಡು ಅವನ ಗೆಲುವಿನ ಸಾಧನೆಯನ್ನು ತನ್ನ ತಂದೆ ಪ್ರತಿದಿನ ತನ್ನ ಹಾಸಿಗೆಯಲ್ಲಿ ಆಲೋಚಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನೇನು ಮಾಡ್ತಾನೆ ಅಂದರೆ ಮಗನ ಒಂದು ಸಕ್ಸಸ್ಗೋಸ್ಕರವಾಗಿ ವೈರಾಗ್ಯ ಉಳ್ಳವನಾಗಿ ತನ್ನ ಇಮ್ಯಾಜಿನೇಷನ್ನಲ್ಲಿ ಅವನು ನೋಡ್ತಾ ಒಂದು ದಿನ ಮತ್ತೊಂದು ಸಾರಿ ಪಂದ್ಯ ಸ್ಟಾರ್ಟ್ ಆಗುತ್ತೆ. ಅವನು ಹೋಗಿ ಆ ಪಂದ್ಯದಲ್ಲಿ ಸೇರಿಕೊಳ್ಳುವಾಗ ಈ ತಂದೆ ಆಲ್ರೆಡಿ ಏನು ಮಾಡಿದ್ದ ಅಂತಂದರೆ ತನ್ನ ಮಗನ ಸೋಲುವಿಕೆಯನ್ನು ನೋಡಿದ. ಆದರೆ ಪ್ರತಿದಿನ ಏನು ಮಾಡ್ದ, ಆ ಸೋಲುವಿಕೆಗೆ ಕಾರಣ ಏನಂತ ತಿಳ್ಕೊಂಡು ಸಕ್ಸಸ್ಸನ್ನು ನೋಡಲಿಕ್ಕೆ ಆರಂಭಿಸಿದ್ದ. ಆ ಸಕ್ಸಸ್ಸನ್ನು ಏನು ಮಾಡ್ತಿದ್ದಾನೆ ಅಂತಂದರೆ ಈ ಪಂದ್ಯದಲ್ಲಿ ಅವನು ನೋಡ್ತಾ ಇದ್ದಾನೆ. ಆ ಆಟ ಏನಂತಂದರೆ ಸೋಲುವಿಕೆ ರೀತಿಯಲ್ಲೇ ಇತ್ತು. ಕೊನೆಯದಾಗಿ ನೋಡುವಾಗ ಆಟದಲ್ಲಿ ತನ್ನ ಮಗನು ಜಯ ಹೊಂದಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ತಂದೆ ಏನು ಮಾಡಿದ ಅಂತಂದರೆ ನನ್ನ ಮಗ ಸೋತು ಹೋಗ್ಬಿಟ್ಟ, ಇನ್ನು ಅವನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೆ ಕುಳಿತುಕೊಳ್ಳಿಲ್ಲ. ಪ್ರತಿದಿನ ತನ್ನ ಹಾಸಿಗೆಯಲ್ಲಿ ಕುಳಿತು ಅವನು ಧ್ಯಾನಿಸ್ತಾ ಇದ್ದಾನೆ ತನ್ನ ಮಗನ ಸಕ್ಸಸ್ ಕುರಿತಾಗಿ. ಆಮೇಲೆ ಹಲ್ಲೆಲೂಯಾ. ಹಾಗೆಯೇ ನಿಮ್ಮ ಪರಲೋಕದ ತಂದೆ, ಆಮೇಲೆ ನಿಮ್ಮ ಈ ಲೋಕದ ತಂದೆಗಿಂತಲೂ ಆತನು ಒಳ್ಳೆಯ ತಂದೆ ಆಗಿದ್ದಾನೆ. ನೀನು ಎಷ್ಟು ಸಾರಿ ಸೋತು ಹೋದರು ನೀನು ಗೆಲ್ಲುವವರೆಗೂ ಆತನ ಇಮ್ಯಾಜಿನೇಷನ್ ಮಾತ್ರ ನಿನ್ನ ಕುರಿತಾಗಿ ಅದು ಕಡಿಮೆ ಆಗೋದೇ ಇಲ್ಲ. ಹಲ್ಲೆಲೂಯಾ. ನಿನ್ನ ಕುರಿತಾಗಿ ಆತನು ಒಳ್ಳೆಯದನ್ನೇ ಆತನು ಯೋಚಿಸ್ತಾ ಇರ್ತಾನೆ. ನನ್ನ ಮಗಳು ಈ ವಿಷಯದಲ್ಲಿ ಜಯಶಾಲಿಯಾಗಿ ಎದ್ದೇಳಲೇಬೇಕು. ಹಲ್ಲೆಲೂಯಾ. ನನ್ನ ಯಜಮಾನರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಮಂಗಳವಾರ 1 ಗಂಟೆಗೆ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಆಗ್ತದೆ. ಅದೇ ನಾವಿಬ್ಬರು ಮಾತಾಡ್ತಾ ಇದ್ದೇವೆ, ಮಾತಾಡುವಾಗಲೇ ಅವ್ರಿಗೆ ಬೆವರು ಎಲ್ಲ ಇಳಿತಾ ಇದೆ. ಬೆವರು ಇಳಿಯುವಾಗ ಅವ್ರಿಂದ ಆಗಲಿಲ್ಲ. ಸಡನ್ನಾಗಿ ಏನು ಮಾಡಿದ್ರು, ಪ್ರೇಯರಿಗೆ ಕೂತ್ಕೊಳ್ತಾ ಇದ್ದಾರೆ. ಆಗ್ತಾ ಇಲ್ಲ ಅವ್ರಿಗೆ, ಇದೇನೋ ಸ್ಟಾರ್ಟ್ ಆಗ್ತಿದೆ. ಪ್ರೇಯರಲ್ಲಿ ಕೂತ್ಕೊಳ್ತಾ ಇದ್ದಾರೆ, ಜೋರಾಗಿ ಅನ್ಯ ಭಾಷೆ ಮಾತಾಡ್ತಾ ಇದ್ದಾರೆ. ಮಾತಾಡ್ತಾ ಇರುವಾಗ ಏನಾಗ್ತಾ ಇದೆ ಅಂತಂದರೆ ಏನು ಹೇಳಲಿಲ್ಲ, ಅವ್ರು ಅನ್ಯ ಭಾಷೆ ಮಾತಾಡ್ತಲೇ ಇದ್ದಾರೆ. ನಂತರ ಅವರಿಂದ ಆಗಲಿಲ್ಲ, ಮಲ್ಕೊಂಡ ಮೇಲೆ ನಾನೇನು ಮಾಡಿದೆ, ಪ್ರೇರಣೆ ಹಚ್ಚಿದ ಕೂಡಲೇ ಅವ್ರು ಏನು ಮಾಡಿದ್ರು, ಸಡನ್ನಾಗಿ ಮತ್ತೆ ಎದ್ದು ನಿಂತ್ಕೊಂಡ ತಕ್ಷಣವೇ ನನಗೇನು ಆಗಿಲ್ಲ ಅಂತೇಳಿ ಮತ್ತೆ ಅನ್ಯ ಭಾಷೆ ಮಾತಾಡ್ತಾನೆ ಇದ್ರು. ಮತ್ತೆ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡಂತ ಹೊರಗೆ ಬರುವಾಗ ಮತ್ತೆ ಅವ್ರು ಕುಸಿದು ನನ್ನ ಮುಂದೆನೇ ಬಿದ್ದುಬಿಟ್ರು. ಕುಸಿದು ಬಿದ್ದರೆ 2 ಸೆಕೆಂಡ್ಸ್ ಮತ್ತೆ ಇದ್ರು, ನನಗೇನು ಆಗಿಲ್ಲ ಅಂತ ಮತ್ತೆ ಅನ್ಯ ಭಾಷೆ ಮಾತಾಡ್ತಾರೆ. ಹಲ್ಲೆಲೂಯಾ. ಎಷ್ಟು ಸಾರಿ ಸೈತಾನ ನಮ್ಮನ್ನು ಸೋಲಿಸಬೇಕೆಂಬುದಾಗಿ ಬಂದರು, ಕರ್ತನು ಮಾತ್ರ ನಮ್ಮ ಒಳಗೆ ಇದ್ದು ನಮಗೆ ಜಯವನ್ನು ಆತನು ಕೊಡುತ್ತಾನೇ ಇರ್ತಾನೆ. ಹಲ್ಲೆಲೂಯಾ. ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಅವರ ಒಂದು ಪ್ರಾರ್ಥನಾ ಜೀವಿತದಲ್ಲಿ ಅವರು ಎಷ್ಟು ನಾನು ಕಣ್ಣಾರೆ ನೋಡಿದಂಥ ದೃಶ್ಯ. ನಾವಾದರೆ ಏನು ಮಾಡ್ತಿದ್ವಿ, ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ವಿ, ಹಂಗೆ ಮಾಡಲಿಲ್ಲ. ಎದ್ದು ಭಾಷೆಗಳಿಂದ ಅವರು ಜೋರಾಗಿ ಮಾತನಾಡ್ತಾ ಇದ್ದಾರೆ. ಆದರೆ ದೇವರು ಎಲ್ಲಿಟ್ಟಿದ್ದಾನೆ ಅಂತಂದರೆ ನಮ್ಮೊಳಗೆ ಇಟ್ಟಿದ್ದಾನೆ. ನಮ್ಮ ಒಂದು ಸಕ್ಸಸ್ಸಿಗೆ ಕಾರಣಕರ್ತನಾದಂಥ ಪರಿಶುದ್ಧಾತ್ಮ ದೇವರು ಇವತ್ತು ನಮ್ಮೊಳಗೆ ವಾಸವಾಗಿದ್ದಾರೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ದೇವರಿದ್ದಾನಲ್ಲ, ಆತನು ಯಾವತ್ತಿಗೂ ಏನಂತಂದರೆ ನಮ್ಮ ಒಂದು ಮಾಟಮಂತ್ರ ಶಕ್ತಿಗಳಿಗೋ ಇಲ್ಲ ದುಷ್ಟ ಶಕ್ತಿಗಳಿಗೋ ಇಲ್ಲ ಯಾವುದೇ ಒಂದು ಕತ್ತಲ ಶಕ್ತಿಗಳು ನಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ, ಯಾವುದೇ ಒಂದು ಮರಣದ ಆತ್ಮ ನಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ, ಯಾವುದೇ ಅನಾರೋಗ್ಯ ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಪರಿಶುದ್ಧಾತ್ಮ ದೇವರು ನಮ್ಮನ್ನು ಬಿಟ್ಟು ಕೊಡೋದೇ ಇಲ್ಲ. ಆತನೇನು ಮಾಡ್ತಾನೆ ಅಂತಂದರೆ ಒಳಗೆದ್ದು ಹೇಳ್ತಾ ಇರ್ತಾನೆ, ನೀನು ಎದ್ದೇ ಹೇಳು ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಸಾರಿ ಅಂಥ ಅನುಭವವನ್ನು ನೀವು ಪಡೆದುಕೊಂಡಿರ್ತೀರಿ. ಹಲ್ಲೆಲೂಯಾ. ಅದು ಯಾಕೆ ಗೊತ್ತಾ, ನಿನ್ನ ತಂದೆ ನಿನ್ನ ಕುರಿತಾಗಿ ಒಂದು ವೈರಾಗ್ಯ ಉಳ್ಳವನಾಗಿದ್ದಾನೆ. ಅವ್ರು ಎದ್ದು ನಿಲ್ಲುವಂಥವರಾಗಿರಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನೀತಿವಂತನು 7 ಸಾರಿ ಬಿದ್ದರು 7 ಸಾರಿಯೂ ಆತನ ಎದ್ದು ನಿಲ್ಲುವನು ಎಂಬುದಾಗಿ. ಆಮೇಲೆ ನೀವು ಎಷ್ಟು ಸಾರಿ ಬಿದ್ದು ಹೋದರೂ ಎಬ್ಬಿಸಿ ನಿಲ್ಲಿಸಿಕೆ ಶಕ್ತನಾದಂಥ ಪರಿಶುದ್ಧಾತ್ಮ ದೇವರು ನಿಮ್ಮ ಒಳಗೆ ವಾಸ ಮಾಡ್ತಾನೆ ಇದ್ದಾನೆ. ಹಲ್ಲೆಲೂಯಾ. ಪರಲೋಕದ ತಂದೆ ಈಗ ಆತನ ಪರಲೋಕದಲ್ಲಿ ಇದ್ದಾನೆ. ಆತನ ಇಮ್ಯಾಜ್ ಮಾಡ್ತಾನೇ ಇದ್ದಾನೆ ನಿಮ್ಮ ಕುರಿತಾಗಿ. ನನ್ನ ಮಗಳು ಈ ಒಂದು ವಿಷಯದಲ್ಲಿ ಗೆಲ್ಲಲೇಬೇಕು ಎಂಬುದಾಗಿ. ಹಲ್ಲೆಲೂಯಾ. ಆತನ ನೋಡ್ತಾನೇ ಇದ್ದಾನೆ. ಬಟ್ ನೋಡಿದ್ದನ್ನು
ಖಂಡಿತವಾಗಿ ಆತನ ಏನು ಮಾಡ್ತಾನೆ ಅಂತಂದರೆ ಮಾಡಿ ಮುಗಿಸುವ ಆತನಾಗಿದ್ದಾನೆ. ಆದರೆ ನೀವೇನು ಮಾಡಬಾರ್ದು ಅಂತಂದರೆ ಸೋತು ಹೋಗಬಾರ್ದು. ಯಾಕಂದರೆ ಸೋತು ಹೋಗೋದೇ ನಾವೇನು ಮಾಡಬೇಕು ಅಂತಂದರೆ ಜಯವನ್ನು ನಾವು ಕಾಣುವಂಥವರಾಗಿರಬೇಕು. ಯೇಸುವನ್ನು ಯಾವಾಗ ನಾವು ಸ್ವಂತ ರಕ್ಷಕರಾಗಿ ಅಂಗೀಕಾರ ಮಾಡಿಕೊಂಡೆವೋ ಆಗ ಯೇಸುವಿನ ಆತ್ಮ ನಮ್ಮೊಳಗಿದೆ. ಆಮೇಲೆ ಆ ಯೇಸುವಿನ ಆತ್ಮ ಕಲ್ವಾರಿ ಶಿಲುಬೆಯಲ್ಲಿಯೂ ಸಹ ಎಂಥ ಶ್ರಮೆಗಳ ಮಧ್ಯದಲ್ಲಿಯೂ ಸಹ ಅಲ್ಲಿ ಸೋತು ಹೋಗಲೇ ಇಲ್ಲ. ಆತನಲ್ಲಿ ಸೋತು ಹೋದನ್ನ ಹೋಗಲೇ ಇಲ್ಲ. ಎಂಥ ಒಂದು ಏನಂತಂದರೆ ಆತನಿಗೆ ಶಿಲುಬೆಯಲ್ಲಿ ಅಂದರೆ ಹೇಳಿಕೊಳ್ಳಲಾರದಂಥ ನೋವುಗಳನ್ನು ಯಾತನೆಯನ್ನು ಆತನ ಅನುಭವಿಸಿದ್ದ. ಅಂಥ ಸಂದರ್ಭದಲ್ಲಿಯೂ ಸರಿ ಆತನು ಸೋತು ಹೋಗಲಿಲ್ಲ. ಅಲ್ಲಿ ಆತನು ಸೋತು ಹೋಗಿದರೆ ಇವತ್ತು ಇಡೀ ಮಾನವ ಕುಲ ಸೋತು ಹೋಗ್ತಾ ಇತ್ತು. ಆದರೆ ಇಡೀ ಮಾನವ ಕುಲ ಸಕ್ಸಸ್ಸನ್ನು ನೋಡಬೇಕೆಂಬುದಾಗಿ ಕಲ್ವಾರಿ ಶಿಲುಬೆಯಲ್ಲಿ ಸೋತು ಹೋಗದೆ ಎಲ್ಲ ಶಿಕ್ಷೆಯನ್ನು ತಾನೇ ಆತನು ಭರಿಸಿದ ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಹಾಗಾದರೆ ನಾವು ಜಯಶಾಲಿಗಳಾಗಿರಬೇಕು, ನಾನು ಎಷ್ಟು ಸಕ್ಸಸ್ಫುಲ್ ಆಗಿರಬೇಕು ಈ ಲೋಕದಲ್ಲಿ ಅನ್ನೋಂಥದ್ದನ್ನು ನೀನೇ ಆಲೋಚಿಸಬೇಕು. ಯಾರು ಬಂದು ಏನು ಮಾಡಲಿಕ್ಕಾಗಲ್ಲ, ನಿನ್ನನ್ನು ಮೋಟಿವೇಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮನ್ನು ನೀವೇ ಏನು ಮಾಡಬೇಕು, ಮೋಟಿವೇಟ್ ಮಾಡಿಕೊಳ್ಳುವಂಥವರಾಗಿ ಇರಬೇಕು. ನಾನು ಎದ್ದೇಳ್ತೇನೆ, ನಾನು ಈಗ ಹೇಗಿದ್ದೀನೋ ಹಾಗೆ ಇರುವುದಿಲ್ಲ. ನಾಳೆ ವಿಶೇಷವಾಗಿ ನಾನು ಇರ್ತೇನೆ. ನನ್ನ ಬಲ ಏನಾಗಿರುತ್ತೆ, ಇವತ್ತು ಬಲಹೀನತೆ ಆಗಿರ್ಬೋದು, ನಾನು ನಾಳೆ ಬಲವುಳ್ಳವಳಾಗೇ ಇರ್ತೇನೆ. ಅದಕ್ಕೆ ಕೀರ್ತನೆ 19 ಹೇಳುತ್ತೆ, ದಿನಕ್ಕೆ ಪ್ರಕಟಿಸ್ತಾ ಇರುತ್ತದೆ. ಇವತ್ತಿನ ದಿನ ನಾಳೆ ದಿನದ ಕುರಿತಾಗಿ ಮಾತನಾಡುತ್ತದೆ. ಹಾಗಾದರೆ ನಾಳೆ ಹೇಗೆ ಇರುತ್ತೋ ಅದನ್ನು ನೀವೇ ಮಾತನಾಡುವಂಥವರಾಗಿ ಇರಬೇಕು. ಹಲ್ಲೆಲೂಯಾ. ಹಾಗಾದರೆ ಸೋತು ಹೋಗಿದ್ದೇವೆ ಎಂಬುದಾಗಿ ನಾವು ಅಲ್ಲಿಯೇ ಕುಳಿತುಕೊಳ್ಳದೆ, ಸೋತ ಸ್ಥಳದಲ್ಲಿಯೇ ನಾವು ಎಲ್ಲಿ ಸೋತಿದ್ದೇವೆ, ಯಾವುದಕ್ಕಾಗಿ ಸೋತಿದ್ದೇವೆ ಎಂಬುದಾಗಿ ನಾವು ಆಲೋಚಿಸುವಂಥವರಾಗಿರಬೇಕು. ಆಲೋಚಿಸುವಾಗ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಆತನು ಮಾತನಾಡುವಂತನಾಗಿದ್ದಾನೆ. ಆಮೇಲೆ ನಾವು ಎಲ್ಲಿ ಸೋತಿದ್ದೇವೋ ಅಲ್ಲಿಯೇ ಕರ್ತನ ಏನು ಮಾಡ್ತಾನೆ ಅಂದರೆ ನಮಗೆ ಜಯವನ್ನು ಅನುಗ್ರಹಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ನೋಡುವಾಗ ಒಬ್ಬ ವ್ಯಕ್ತಿ ಎಲೆಕ್ಷನ್ನಲ್ಲಿ ಸೋತು ಹೋಗಿರ್ತಾರೆ ಅಂತ ಅಂದ್ಕೊಳ್ಳೋಣ. ಸೋತು ಹೋಗ್ಬಿಟ್ಟೆ ಬಿಡಪ್ಪ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವನು ಎಲ್ಲಿ ನಾನು ಸೋತು ಹೋಗಿದ್ದೇನೆ ಅನ್ನೋಂಥದ್ದನ್ನು ಅವನು ಯೋಚಿಸ್ತಾನೆ. ಹಲವು ಸಾರಿ ಅವನು ಯೋಚಿಸಿದ ನಂತರ 5 ವರ್ಷಗಳ ನಂತರ ಅವನೇನು ಮಾಡ್ತಾನೆ, ಮತ್ತೆ ಎಲೆಕ್ಷನ್ಗೆ ನಿಲ್ತಾನೆ. ನಾವು ಅಂದ್ಕೊಳ್ತೇವೆ ಸೋತೋದವನು ಯಾಕಪ್ಪ ಮತ್ತೆ ನಿಲ್ತಾನೆ ಅಂತ. ಅವನು ಆ ಸೋಲನ್ನು ಏನು ಮಾಡಿರ್ತಾನೆ, ಆಲ್ರೆಡಿ ಏನು ಮಾಡ್ತಾನೆ, ಅದನ್ನು ಧ್ಯಾನಿಸಿ ಬಂದಿರ್ತಾನೆ. ಎಲ್ಲಿ ನಾನು ಸೋತೋಗಿದ್ದೇನೆ ಅದನ್ನು ಕರೆಕ್ಷನ್ ಮಾಡಿಕೊಂಡೇ ಏನು ಮಾಡ್ತಾನೆ, 5 ವರ್ಷಗಳ ನಂತರ ಬಂದು ನಿಲ್ತಾನೆ. ಆಗ ಏನಾಗುತ್ತೆ ಅಂತಂದರೆ ಅವನು ಸಕ್ಸಸ್ಸನ್ನು ಅವನು ನೋಡ್ತಾನೆ. ಅದೇ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿ ಎಲ್ಲೇ ಸೋತು ಹೋಗಿದ್ರು, ನಾನು ಹೇಳುವಂಥದ್ದು ವಿದ್ಯಾರ್ಥಿಗಳಾದ್ರೂ ಪರವಾಗಿಲ್ಲ, ನೀವು ಬರೆಯುವಂಥ ಎಕ್ಸಾಮ್ನಲ್ಲಿ ಎಲ್ಲಿ ನೀವು ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ರು, ಎಲ್ಲಿ ಸೋತು ಹೋಗಿದ್ದೀರೋ ಅಲ್ಲಿ ಒಂದು ಸಾರಿ ಆಲೋಚಿಸಿ. ದೇವರೇ, ಜಯ ಅನ್ನುವಂಥದ್ದು ಇದು ನನ್ನ ಬರ್ತ್ ರೈಟ್ಸ್, ಇದು ಜನ್ಮಸಿದ್ಧ ಹಕ್ಕು. ನಾನು ಸೋತು ಹೋಗಬಾರ್ದು. ಈ ಲೋಕದ ಜನರು ಸೋತು ಹೋಗ್ಬಾರ್ದು, ಈ ಲೋಕದಲ್ಲಿ ಇರುವಂಥದ್ದು ಸೋತು ಹೋಗ್ಬೋದು. ಆದರೆ ದೇವರ ಮಕ್ಕಳಾದಂಥ ನೀವು ಸೋತು ಹೋಗಬಾರ್ದು. ಯಾವ ಕ್ಷೇತ್ರದಲ್ಲಿ ಸೋತು ಹೋಗಲಿಕ್ಕೆ ಕರ್ತನು ನಮಗೆ ಅವಕಾಶನ ಕೊಟ್ಟಿಲ್ಲ. ಯಾಕಂದರೆ ಆಲ್ರೆಡಿ ಆತನ ಜಯವನ್ನು ಆತನ ನಮಗೆ ಕೊಟ್ಟಿದ್ದಾನೆ. ಆಮೇಲೆ ಇದನ್ನು ನೀವು ಧ್ಯಾನಿಸಬೇಕು. ನೀವು ಹೇಳ್ತಾ ಇರಬೇಕು, ಇದು ನನ್ನ ಹಕ್ಕು, ನನ್ನ ಜಯ ಅನ್ನುವಂಥದ್ದು ನನ್ನ ಹಕ್ಕು, ನಾನು ಜಯವನ್ನು ಸಾಧಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲ ಕ್ಷೇತ್ರದಲ್ಲಿಯೂ ಕರ್ತನ ಏನು ಮಾಡಿದ್ದಾನೆ, ಜಯವನ್ನು ಆಲ್ರೆಡಿ ನಮಗೆ ಬರೆದಿಟ್ಟಿದ್ದಾನೆ. ಪವಿತ್ರಾತ್ಮನ ಮೂಲಕವಾಗಿ ಜಯವನ್ನು ಕರ್ತನ ಏನು ಮಾಡಿದ್ದಾನೆ, ನಮಗೆ ಕೊಟ್ಟಿದ್ದಾನೆ. ದಾವೀದನನ್ನು ನೋಡುವಾಗ, ದಾವೀದನು ಗೊಲ್ಯಾತನನ್ನು ಸಾಯಿಸ್ಲಿಕ್ಕೋಸ್ಕರವಾಗಿ ಬರ್ತಾ ಇದ್ದಾನೆ. ಬರುವಾಗ ಗೊಲ್ಯಾತನ ಏನು ಮಾಡ್ತಾನೆ, 40 ದಿನ, ಎಷ್ಟು ದಿನ, 40 ದಿನ ಹಗಲು ಇರುಳು ಇಸ್ರಾಯೇಲರ ಮುಂದೆ ಬಂದು ನಿಂತು ಹೇಳ್ತಿದ್ದಾನೆ, ನಿಮ್ಮಲ್ಲಿ ಗಂಡಸರು ಯಾರಾದರೂ ಇದ್ದಾರಾ ನನ್ನನ್ನು ಸೋಲಿಸಲಿಕ್ಕೆ? ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ ಅವನು ಮಾತನಾಡ್ತಾ ಇದ್ದಾನೆ. ಆದರೆ 40 ದಿನ ಇಸ್ರಾಯೇಲರಿಗೆ ಏನು ಮಾಡಲಿಕ್ಕಾಗಲಿಲ್ಲ ಅಂತಂದರೆ, ಆ ಜಯವನ್ನು ಸಂಪಾದನೆ ಮಾಡಲಿಕ್ಕೆ ಆಗಲಿಲ್ಲ. ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಸೋಲನ್ನೇ ಚಿಂತಿಸ್ತಾ ಇದ್ದಾರೆ, ಸೋಲನ್ನೇ ಧ್ಯಾನಿಸ್ತಾ ಇದ್ದಾರೆ. ಆ ಸೋಲನ್ನು ಚಿಂತಿಸ್ತಿರುವಂಥ ಇಸ್ರಾಯೇಲರಿಗೆ ಜಯವನ್ನು ಕೊಡಲಿಕ್ಕೋಸ್ಕರವಾಗಿ ದೇವರು ಏನು ಮಾಡ್ತಿದ್ದಾನೆ ಅಂತಂದರೆ ಒಬ್ಬ ದಾವೀದನನ್ನು ಅಲ್ಲಿ ನಿಲ್ಲಿಸ್ತಾ ಇದ್ದಾನೆ. ಆಮೇಲೆ 40 ದಿನಗಳು ಸೋಲನ್ನು ಅನುಭವಿಸ್ತಾ ಇದ್ದಾರೆ, ಸೋಲನ್ನು ಮಾತನಾಡ್ತಿದ್ದಾರೆ, ಸೋಲನ್ನೇ ನೋಡ್ತಾ ಇದ್ದಾರೆ ಕಣ್ಮುಂದೆ, ಇನ್ನು ಮುಗಿದು ಹೋಯ್ತು ಜೀವನ ಎಂಬುದಾಗಿ. ಆದರೆ ದೇವರು ಏನು ಮಾಡ್ತಿದ್ದಾರೆ ಅಂತಂದರೆ ದಾವೀದನನ್ನು ಎಬ್ಬಿಸ್ತಾ ಇದ್ದಾನೆ.
ದಾವೀದನಿಗೆ ಗೊತ್ತು ಈ ಜಯ ಎನ್ನುವಂಥದ್ದು ಇದು ನನ್ನ ಬರ್ತ್ ರೈಟ್ಸ್ ಆಗಿದೆ ಎಂಬುದಾಗಿ. ಆಮೇಲೆ ಯಾಕಂದರೆ ದಾವೀದನು ಹೇಳ್ತಾನೆ, ನಾನು ಕಾಡಿನಲ್ಲಿ ಇದ್ದಾಗ, ಸೌಲನ ಮುಂದೆ ಮಾತನಾಡಾಗಿರ್ತಾನೆ, ನಾನು ಕಾಡಿನಲ್ಲಿ ಇದ್ದಾಗ ನನ್ನ ತಂದೆ ಕುರಿಗಳನ್ನು ಕಾಯ್ತಿದ್ದೆ. ಕಾಯುವಾಗ ಸಿಂಹವೋ ಕರಡಿಯೋ ಅದಕ್ಕೆ ಎದುರಾಗಿ ಬರುವಾಗ ನಾನೇ ಅದರೊಟ್ಟಿಗೆ ಹೋರಾಡಿ ನಾನು ಗೆದ್ದು ನನ್ನ ಕುರಿಗಳನ್ನು ನಾನು ವಾಪಸ್ ತೆಗೆದುಕೊಂಡು ಬರ್ತಿದ್ದೆ. ಅಂಥ ಒಂದು ಸಿಂಹಕ್ಕೆ ಕರಡಿಗೆ ಮಾಡಿದಂಥ ಗತಿಯನ್ನೇ ಈ ಫಿಲಿಸ್ಟಿಯನಿಗೂ ನನ್ನ ದೇವರು ಮಾಡುವನೆ ಎಂಬುದಾಗಿ. ಆಮೇಲೆ ಆಲ್ರೆಡಿ ದಾವೀದನು ಏನಂತಂದರೆ ತಿಳಿದಿದ್ದ, ನನ್ನ ಬರ್ತ್ ರೈಟ್ಸ್ ಏನಾಗಿದೆ ಅಂತಂದರೆ ಜಯವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಅವನು ಧ್ಯಾನಿಸಿದ್ದಾನೆ, ಅರಣ್ಯದಲ್ಲಿ ಅವನು ಧ್ಯಾನಿಸಿ ನೋಡಿದ, ಇದು ನನ್ನ ಜಯ ಎಂಬುದಾಗಿ. ಹಲ್ಲೆಲೂಯಾ. ಅದೇ ಧೈರ್ಯ ಏನಾಯಿತು ಅಂತಂದರೆ ದೊಡ್ಡ ಗೊಲ್ಯಾತನ ಮುಂದೆ ನಿಲ್ಲಲಿಕ್ಕೆ ಅವನಿಗೆ ಅವಕಾಶ ಮಾಡಿಕೊಡ್ತು. ಹಲ್ಲೆಲೂಯಾ. ಇವತ್ತು ನೀವು ಏನು ಆಲೋಚಿಸ್ತೀರೋ ಆ ಆಲೋಚನೆ ಏನು ಮಾಡುತ್ತೆ ಅಂತಂದರೆ ನಿಮ್ಮ ಒಂದು ದೊಡ್ಡ ಸಮಸ್ಯೆಗಳ ಮಧ್ಯದಲ್ಲಿ ನಿಮಗೆ ಜಯವನ್ನು ತಂದು ಕೊಡುವಂಥದ್ದಾಗಿರುತ್ತೆ. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ನಿಮಗೆ ಜಯ ಬೇಕು ಅಂತಂದರೆ ನೀವು ಇವತ್ತಿನಿಂದಲೇ ಏನು ಮಾಡಬೇಕು ಅಂದರೆ ನೀವು ಧ್ಯಾನಿಸುವಂಥವ್ರಾಗಿರ್ಬೇಕು. ಏನನ್ನು ಧ್ಯಾನಿಸ್ತೀರಾ? ಹಾಗಾದರೆ ಧ್ಯಾನಿಸಬೇಕು ಚಿಕ್ಕ ಪ್ರಾಯದಿಂದ. ಕರ್ತನು ಜನಿಸಿದ್ದ ದಿನದಿಂದ ಇವತ್ತಿನವರೆಗೂ ಕರ್ತನು ಹೇಗೆ ನಿಮ್ಮನ್ನು ನಡೆಸಿದ್ದಾನೆ, ಹೇಗೆಲ್ಲ ಕಾಪಾಡಿದ್ದಾನೆ. ತಾಯಿ ಗರ್ಭದಿಂದ ನಾವು ಹೊರಗೆ ಬರಬೇಕು ಅಂತಂದ್ರೂ ಅದು ದೇವರ ಚಿತ್ತನೆ ಅಲ್ವಾ. ಎಷ್ಟೋ ಸಾರಿ ತಾಯಿ ಏನಂತಂದರೆ ಅವಸರದಲ್ಲಿ ಕೆಲಸ ಮಾಡಿರ್ತಾಳೆ. ಅಂಥ ಸಂದರ್ಭದಲ್ಲೆಲ್ಲ ಕರ್ತನ ಏನು ಮಾಡಿದ್ದಾನೆ, ನಮ್ಮನ್ನು ಆತನ ಗರ್ಭದಲ್ಲಿ ಕಾಯ್ದು ಕಾಪಾಡಿದ್ದಾನೆ. ನಾವು ಹೊರಗೆ ಬರಬೇಕಂತಂದ್ರೆ ನಾವು ಜಯಶಾಲಿಗಳೇ. ಅಷ್ಟು ಸಾಮಾನ್ಯವಾಗಿ ತಾಯಿ ಗರ್ಭದಿಂದ ನಾವು ಬರೋಕ್ಕಾಗೋದಿಲ್ಲ. ಅಲ್ಲಿಂದಲೇ ನಮಗೇನು ಮಾಡಿದ್ದಾನೆ, ಕರ್ತನ ಜಯವನ್ನು ಕೊಟ್ಟಿದ್ದಾನೆ. ಆಮೇಲೆ ಗರ್ಭದಲ್ಲಿ ಎಷ್ಟೋ ಮಕ್ಕಳು ಸತ್ತು ಹೋಗಿದ್ದಾನೆ. ಕರ್ತನು ನಮಗೆ ಮಾತ್ರ ಏನು ಮಾಡಿದ್ದಾನೆ, ಜಯವನ್ನು ಕೊಟ್ಟು ಹೊರಗೆ ಬರುವಂತೆ ಮಾಡಿದ್ದಾನೆ. ಹಲ್ಲೆಲೂಯಾ. ಇದನ್ನು ನೆನೆಸಿ, ಕರ್ತನೆ ತಾಯಿಯ ಗರ್ಭದಲ್ಲೇ ನನಗೆ ಜಯವನ್ನು ಕೊಟ್ಟು ಹೊರಗೆ ತಂದಿದ್ದೀಯ. ಆಮೇಲೆ ಅಂಥ ಒಂದು ದಿನಗಳನ್ನು ನೀವು ಧ್ಯಾನಿಸಬೇಕು. ಚಿಕ್ಕ ಪ್ರಾಯದಲ್ಲಿ ಕರ್ತನು ಹೇಗೆಲ್ಲ ಜಯವನ್ನು ಕೊಟ್ಟ. ಅನಾರೋಗ್ಯ ಪರಿಸ್ಥಿತಿಗಳು ಬಂತು ಚಿಕ್ಕ ವಯಸ್ಸಿನಲ್ಲಿ, ಅಂಥ ಸಂದರ್ಭದಲ್ಲೆಲ್ಲ ಕರ್ತನು ಹೇಗೆ ನಿಮ್ಮನ್ನು ಕಾಪಾಡಿದ, ಅವೆಲ್ಲವನ್ನು ಏನಂತಂದರೆ ನೀವು ಜ್ಞಾಪಕ ಮಾಡಿಕೊಳ್ತಾ ಇರಬೇಕು. ಹಲ್ಲೆಲೂಯಾ. ನನ್ನ ಒಂದು 15ನೇ ವರ್ಷದಲ್ಲಿ ಡಾಕ್ಟರ್ ಹೇಳಿದಂಥ ಮಾತು, ಡಾಕ್ಟರ್ ರಾಜು ಅಂತ ಇದ್ರು MPM ಅಲ್ಲಿ, ಅವ್ರು ಹೇಳಿದರು ಏನಂತಂದರೆ, ಇವಳಿಗೆ ಯಾವ ಸಂದರ್ಭದಲ್ಲಾದರೂ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇದೆ, ಕಾಲು ಕೈ ಏನಂತಂದರೆ ಬರಲಿಕ್ಕೆ ಚಾನ್ಸಸ್ ಇಲ್ಲ ಅಂತ ಹೇಳಿದರು. ನಮ್ಮ ತಂದೆ ಹತ್ರ ಹೇಳಿದರು. ನಮ್ಮ ತಂದೆನೇ ಕರ್ಕೊಂಡೋಗಿದ್ದು. ಆವಾಗ ಹೇಳಿದ್ರು, ಇನ್ನೂ ಇವಳಿಗೆ ಕೈ ಕಾಲು ಬರೋದಿಲ್ಲ, ಯಾಕಂದರೆ ತುಂಬ ಏನಂದರೆ ನರ ದೌರ್ಬಲ್ಯ ತುಂಬ ಇದೆ ಇವಳಿಗೆ ಅಂತ ಹೇಳಿದರು. ಆದರೆ ದೇವರು ಇವತ್ತಿನವರೆಗೂ ಯಾವುದೇ ಆಗದೇ ಇದ್ದಾಗೆ ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕಂದರೆ ಡಾಕ್ಟರ್ ಏನು ಹೇಳ್ತಾರೋ ಅದನ್ನು ಕರ್ತನ ಏನು ಮಾಡಿದ್ದಾನೆ, ಆ ಸೋಲನ್ನು ನಮ್ಮ ಜೀವಿತದಲ್ಲಿ ಅನುಮತಿಸದೆ ನಮಗೆ ಜಯವನ್ನು ಆತನು ಕೊಟ್ಟಿದ್ದಾನೆ. ಆ ರೀತಿಯಾದಂಥ ಎಷ್ಟೋ ಸಂದರ್ಭಗಳನ್ನು ನೀವು ಎದುರುಗೊಂಡಿದ್ದೀರಿ. ಅವೆಲ್ಲವನ್ನು ಕರ್ತನಿಗೆ ಹೇಳು, ಸ್ವಾಮಿ ಅಂಥದ್ದೆಲ್ಲ ನಾನು ದಾಟಿ ಬಂದೆ ಅಂದರೆ ಇದನ್ನು ನಾನು ದಾಟಿ ಬರೋದಿಲ್ವಾ, ನನ್ನ ಒಂದು ಜನ್ಮ ಸಿದ್ಧಕ್ಕಾಗಿ ನನಗೆ ಜಯವನ್ನು ಕೊಟ್ಟಿದ್ಯಾ, ನಾನು ತೆಗೆದುಕೊಂಡು ನಾನು ಇದರಲ್ಲಿ ಜಯವನ್ನು ಸಾಧಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಗೊಲ್ಯಾತನನ್ನು ಸಾಯಿಸಲಿಕ್ಕೆ ಅವನು ತಿಳಿದಿದ್ದು ಒಂದೇ, ಇದು ನನ್ನ ಬರ್ತ್ ರೈಟ್ಸ್, ಇದನ್ನು ನಾನು ತೆಗೆದುಕೊಂಡು ಹೋಗಿ ನಾನು ಗೊಲ್ಯಾತನ ಮುಂದೆ ನಿಲ್ತೇನೆ ಎಂಬುದಾಗಿ. ಆಮೇಲೆ ದಾವೀದನು ಏನು ಮಾಡ್ತಾನೆ ಅಂತಂದರೆ, ಇಸ್ರಾಯೇಲರ ಸೈನ್ಯದ ಮುಂದೆ ಗೊಲ್ಯಾತನ ಮುಂದೆ ಹೋಗಿ ನಿಲ್ಲುವಾಗ 40 ದಿನಗಳ ಕಾಲ ಸಕ್ಸಸ್ಸನ್ನು ಕಾಣದೇ ಇರುವಂಥವರು ಒಂದೇ ದಿನದಲ್ಲಿ ಏನಂತಂದರೆ ಕರ್ತನ ಏನು ಮಾಡಿದ ಅಂತಂದರೆ ಇಸ್ರಾಯೇಲರಿಗೆ ಜಯವನ್ನು ಕೂಡಿಸಿಕೊಟ್ಟ. ಆಮೇಲೆ ಹೇಳ್ರಿ, ಇವತ್ತು ಎಷ್ಟು ನಿಮಗೆ ವಯಸ್ಸಾಗಿರ್ಬೋದು, 45 ವರ್ಷ ಆಗಿಬಿಟ್ಟಿದೆ, 40 ವರ್ಷ ಆಗಿರ್ಬೋದು, 30 ವರ್ಷ ಆಗಿರ್ಬೋದು, ಜಯವನ್ನು ಯಾವ ವಿಷಯದಲ್ಲಿ ನೀವು ಕಾಣದೇ ಇದ್ದೀರೋ ಕರ್ತನ ಹೇಳ್ತಾನೆ, ಇವತ್ತೇ ಆ ಜಯದ ದಿನವಾಗಿದೆ. ಹಲ್ಲೆಲೂಯಾ. ಹೇಳ್ರಿ, ಇವತ್ತೇ ಆ ಜಯದ ದಿನವಾಗಿದೆ. ಹೇಳ್ರಿ, ಇವತ್ತೇ ಆ ಜಯದ ದಿನವಾಗಿದೆ. ಯಾಕಂದರೆ ದೇವರು ಹೇಳಿದ್ದಾನೆ, ದೇವರಿಂದ ಹುಟ್ಟಿರುವುದೆಲ್ಲ ಲೋಕವನ್ನು ಜಯಿಸಿದೆ. ಆಮೇಲೆ ಅರಣ್ಯಕಾಂಡ 13ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡ್ತೇವೆ, ಕಾನಾನ್ ದೇಶವನ್ನು ನೋಡಲಿಕ್ಕೋಸ್ಕರವಾಗಿ ಮೋಶೆ ಏನು ಮಾಡ್ತಾನೆ, 10 ಕುಲವನ್ನು ಎಷ್ಟು ಕುಲ 12 ಕುಲವನ್ನು ನೋಡಲಿಕ್ಕೋಸ್ಕರವಾಗಿ ಕಳಿಸಿಕೊಡ್ತಿರುವಾಗ 10 ಕುಲಗಳು ಏನು ಮಾಡ್ತಾರೆ ಅಂತಂದರೆ ಮೋಶೆಯ ಬಳಿಗೆ ಬಂದು ಸೋಲನ್ನೇ ಮಾತನಾಡ್ತಾ ಇದೆ. ಆದರೆ 2 ಮಾತ್ರ ಬಂದು ಹೇಳ್ತಿದ್ದಾರೆ, ಅಲ್ಲಿ ಗೆಲುವನ್ನು ನೋಡಿ ಗೆಲುವನ್ನು ಮಾತನಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಾದರೆ 2 ಯಾರು ಅಂತ ನೋಡುವಾಗ ಯೆಹೋಶುವ, ಕಾಲೇಬ್ ಅವರಿಬ್ಬರು ಅವರಿಗೆ ಕೊಟ್ಟಂಥ ಒಂದು ಬರ್ತ್ ರೈಟ್ಸ್, ದೇವರು ಅವರಿಗೆ ಆಲ್ರೆಡಿ ಕೊಟ್ಟಂಥ ಜಯ. ಅವ್ರು ಹೇಳ್ತಾರೆ, ನಮ್ಮ ದೇವರು ನಮ್ಮನ್ನು ಐಗುಪ್ತ ದೇಶದಿಂದ ಹೇಗೆಲ್ಲ ಕಾಪಾಡಿಕೊಂಡು ಬಂದ, ಹೇಗೆಲ್ಲ ನಮ್ಮನ್ನು ನಡೆಸಿದ, ಅವೆಲ್ಲವನ್ನು ನೆನಪು ಮಾಡಿಕೊಳ್ಳ್ರಿ.
ಆದರೆ ಅವ್ರು ನೆನಪು ಮಾಡ್ಕೊಳ್ತಾ ಇಲ್ಲ. ಹಳೆಯದನ್ನು ದೇವರು ಹೇಗೆ ಅವರಿಗೆ ಜಯವನ್ನು ಕೊಟ್ಟ ಎಂಬುದಾಗಿ ಇಸ್ರಾಯೇಲರ ಜ್ಞಾಪಕಕ್ಕೆ ತೆಗೆದುಕೊಳ್ಳಿಲ್ಲ. ಅವ್ರಿಗೆ ಕೊಟ್ಟಂಥ ಜಯ ಎಂಥದ್ದು ಎಂಬುದಾಗಿ ಅವರಿಗೆ ತಿಳಿದಿಲ್ಲ. ಆದರೆ ಅವರು ಅದನ್ನು ಮರೆತು ಹೋದರು. ಯಾವಾಗ ದೇವರು ನಮಗೆ ಹಳೆಯ ದಿನಗಳಲ್ಲಿ ಅಂದರೆ ನಾವು ಹುಟ್ಟಿದ ದಿನದಿಂದ ಇವತ್ತಿನವರೆಗೂ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಕೊಟ್ಟಂಥ ಸಕ್ಸಸ್ಸನ್ನು ಯಾವ ಮನುಷ್ಯ ಧ್ಯಾನಿಸೋದಿಲ್ವೋ ಆ ಮನುಷ್ಯ ದೊಡ್ಡ ಒಂದು ಅಪಾಯಗಳು ಬರುವಂಥ ಸಂದರ್ಭದಲ್ಲಿ ಸೋತು ಹೋಗ್ಬಿಡ್ತಾನೆ. ದೊಡ್ಡ ಅಪಾಯಗಳಲ್ಲಿ ನಾವು ಯಾಕೆ ಕುಗ್ಗಿ ಹೋಗ್ಬಿಡ್ತೇವೆ ಅಂತಂದರೆ ನಾವು ಆ ಒಂದು ಚಿಕ್ಕ ಜಯಗಳನ್ನು ಧ್ಯಾನಿಸಲಿಲ್ಲ, ಆ ಜಯವನ್ನು ನಾವು ಗುರುತಿಸಲಿಲ್ಲ. ನಾನು ಅದನ್ನು ದಾಟಿ ಬಂದಿದ್ದೇನೆ ಅಂದರೆ ಇದನ್ನು ದಾಟಿ ಬರ್ತೇನೆ ಅನ್ನೋಂಥದ್ದನ್ನೇ ಏನಂತಂದರೆ ನಾವು ಅದನ್ನು ಇನ್ನೂ ಏನಂತಂದರೆ ಮನವರಿಕೆ ಮಾಡಿಕೊಳ್ಳಲಿಲ್ಲ. ಅದೇ ಪ್ರಕಾರವಾಗಿ ಈ 10 ಕುಲಗಳು ಹಾಗೆ ಮಾಡ್ತು. ಆದರೆ ಕಾಲೇಬನು ಏನು ಮಾಡ್ತಿದ್ದಾನೆ ಅಂತಂದರೆ ಮೋಶೆ ಬಳಿಯಲ್ಲಿ ಕೇಳುವಾಗ ಅವನು ಹೇಳ್ತಾನೆ, ನನಗೆ ಆಗ ಎಷ್ಟು ಬಲವಿತ್ತೋ ಈಗಲೂ ಅದೇ ಬಲ ಇದೆ. ಹಲ್ಲೆಲೂಯ. ಅವನು ಹೇಳ್ತಾನೆ, ಪ್ರಾಯದಲ್ಲಿ ಇದ್ದಾಗ ನಾನು ಹೇಗೆ ಬಲವುಳ್ಳವನಾಗಿದ್ದೇನೋ ಅದೇ ಬಲ ಈಗ 80 ವರ್ಷ ಆದರೂ ನನಗೆ ಅದೇ ಬಲ ಇದೆ. ಹಲ್ಲೆಲೂಯ. 80 ವರ್ಷ ಆದ್ರೂ ನಾನು ಕಾನಾನನ್ನು ಸ್ವಾಧೀನಪಡಿಸಿಕೊಳ್ತೇನೆ. ಯಾಕೆಂದರೆ ಅಂಥ ಒಂದು ಜಯಭರಿತವಾದಂಥ ಒಂದು ಲೈಫನ್ನು ಕರ್ತ ನನಗೆ ಕೊಟ್ಟಿದ್ದಾನೆ. ಅದನ್ನು ಅವನೇನು ಮಾಡ್ತಿದ್ದಾನೆ ಅಂದರೆ ಜನ್ಮಸಿದ್ಧ ಹಕ್ಕಾಗಿ ಅದನ್ನು ಅವನು ಅಕ್ಸೆಪ್ಟ್ ಮಾಡ್ತಿದ್ದಾನೆ. ತನ್ನ ಅಂತರಾತ್ಮದಲ್ಲಿ ಅವನು ಇಟ್ಟುಕೊಂಡಿದ್ದಾನೆ. ಹಲ್ಲೆಲೂಯ. ಶರೀರ ಎಷ್ಟೇ ಬಲ ಏನು ಆಗಿರ್ಬೋದು, ಆದರೆ ನಿಮ್ಮ ಆತ್ಮದಲ್ಲಿ ಮಾತ್ರ ನೀವು ಬಲವುಳ್ಳವರಾಗಿದ್ದರೆ ನೀವು ಏನೇ ಸಕ್ಸಸ್ಸನ್ನಾದರೂ ಬೇಕಾದರೆ ಸಾಧಿಸ್ಬೋದು. ಹಲ್ಲೆಲೂಯ. ಏನು ಬೇಕಾದರೂ ಸಾಧಿಸ್ಬೋದು. ಕರ್ತನ ಏನು ಮಾಡಿದ್ದಾನೆ ಅಂತಂದರೆ ಆ ಜಯವನ್ನು ಕರ್ತನ ನಮಗಿಟ್ಟಿದ್ದಾನೆ. ಹಲ್ಲೆಲೂಯ. ಹಾಗಾದರೆ ಕರ್ತನು ಈ ದಿನ ಆತನು ಹೇಳ್ತಾ ಇದ್ದಾನೆ, ಜಯವನ್ನು ನಾನು ನಿನ್ನ ಮಾರ್ಗದಲ್ಲೇ ನಾನು ಇಟ್ಟಿದ್ದೇನೆ. ಆಮೇಲೆ ನೀತಿವಂತರ ಮಾರ್ಗ ರಾಜ್ಯ ಮಾರ್ಗ ಎಂಬುದಾಗಿ. ಹಲ್ಲೆಲೂಯ. ನಾನು ಈ ವಾಕ್ಯವನ್ನು ಯಾವಾಗಲೂ ನಾನು ಅರಿಕೆ ಮಾಡ್ತಿದ್ದಿದ್ದು ಯಾವಾಗ ಅಂತಂದರೆ ಹೊರಗೆ ಹೋಗುವಾಗ, ಹೊರಗಡೆ ಹೋಗುವಾಗ, ಗಾಡಿಯಲ್ಲಿ ಹೋಗುವಾಗ ಮಾತ್ರ ಅರಿಕೆ ಮಾಡ್ತಾ ಇದ್ದೆ. ಆ ವಾಕ್ಯದ ಕುರಿತಾಗಿ ನನಗಿದ್ದದ್ದು ಒಂದೇ ಒಂದು ಪ್ರಕಟಣೆ ಏನಂತಂದರೆ ನೀತಿವಂತರ ಮಾರ್ಗ ರಾಜ್ಯ ಮಾರ್ಗ ಅಂದರೆ ನಾನು ಹೋಗುವಾಗ ಯಾವ ಟ್ರಾಫಿಕ್ ಇಲ್ದಲೇ ಇರುತ್ತೆ ಆ ರೀತಿಗೆ ಅಂದ್ಕೊಂಡ್ರೆ. ಆದರೆ ಇಷ್ಟೊಂದು ಆಳವಾದಂಥ ಸತ್ಯತೆಗಳು ಏನಂತಂದರೆ ರಾಜ್ಯ ಮಾರ್ಗದಲ್ಲಿ ಇದೆ ಎಂಬುದಾಗಿ ಈಗ ತಾನೇ ನನಗೆ 2 ವಾರದಿಂದಲೇ ಕರ್ತನು ನನ್ನ ಕಣ್ಣುಗಳನ್ನು ಸಹ ತೆರೀತಾ ಇದ್ದಾನೆ. ಆಮೇಲೆ ಆದರೆ ಇವತ್ತು ಕರ್ತನು ಹೇಳ್ತಿದ್ದಾನೆ, ನಿನಗೆ ಒಂದು ಮಾರ್ಗವನ್ನು ನಾನು ಇಟ್ಟಿದ್ದೇನೆ, ಅದು ಜೀವ ಮಾರ್ಗ. ಹಲ್ಲೆಲೂಯ. ಆ ಮಾರ್ಗದಲ್ಲಿ ನಿನಗೆ ಸೋಲು ಅನ್ನುವಂಥದ್ದನ್ನೇ ನಾನು ಇಟ್ಟಿಲ್ಲ. ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ನೀನು ಚಾಲೆಂಜ್ ಮಾಡಿ ನಿಲ್ಬೋದು, ನೀನು ಗೆಲ್ಬೋದು. ಅಂಥ ಒಂದು ಮಾರ್ಗವನ್ನು ನಾನು ಈ ಜೀವ ಮಾರ್ಗದಲ್ಲಿ ನಾನು ಇಟ್ಟಿದ್ದೇನೆ. ಹಲ್ಲೆಲೂಯ. ಕರ್ತನು ನೇಮಿಸಿದಂಥ ದಿನ ಈ ದಿನವಾಗಿದೆ. ಆಮೇಲೆ ಇವತ್ತು ಜಯದ ದಿನವಾಗಿದೆ. ಇವತ್ತು ನೀವು ಜಯವನ್ನು ಹೊಂದುವಂಥ ದಿನವಾಗಿದೆ. ನೀವು ದೇವರಿಂದ ಹುಟ್ಟಿದವರಾಗಿದ್ದೀರಿ. ಹಲ್ಲೆಲೂಯ. ದೇವರಿಂದ ಹುಟ್ಟಿರೋದೆಲ್ಲವೂ ಏನು ಮಾಡುತ್ತೆ ಅಂತಂದರೆ ಲೋಕವನ್ನು ಜಯಿಸುವಂಥದ್ದಾಗಿರುತ್ತೆ. ಹಲ್ಲೆಲೂಯ. ಹಾಗಾದರೆ ಇವತ್ತು ನೀವು ಯಾರಿಂದ ಹುಟ್ಟಿದ್ದೀರಾ? ನಿಮ್ಮ ಲೌಕಿಕವಾದಂಥ ತಂದೆಯಿಂದ ಹುಟ್ಟಿದ್ದೀರಾ? ನೀವು ಆ ರೀತಿಯಾದಂಥ ಭಾವನೆಗಳಿಂದ ಇರುವುದಾದರೆ ಖಂಡಿತವಾಗ್ಲೂ ನಾವು ಸೋಲನ್ನು ಅನುಭವಿಸ್ತೇವೆ. ಆದರೆ ನೀವು ತಿಳಿದುಕೊಳ್ಬೇಕು, ನಾನು ನನ್ನ ಪರಲೋಕದ ತಂದೆಯಿಂದಲೇ ಹುಟ್ಟಿದ್ದೇನೆ ಎಂಬುದಾಗಿ. ಆಮೇಲೆ ನನ್ನ ಪರಲೋಕದ ತಂದೆ ಯಾವಾಗಲೂ ನನ್ನ ಕುರಿತಾಗಿ ಜಯದ ಕುರಿತಾಗಿ ಆಲೋಚಿಸುವ ಆತನಾಗಿದ್ದಾನೆ. ಆಮೇಲೆ ಇವತ್ತು ನಮಗೆ ಯಾವ ಒಂದು ವ್ಯಾಧಿ ಬಂದ್ರೂ ಕರ್ತನು ಎದುರು ನೋಡ್ತಾ ಇರ್ತಾನೆ. ಏನಂದರೆ ನಾನು ಹೇಗೆ ಶಿಲುಬೆಯಲ್ಲಿ ಆ ವ್ಯಾಧಿಯನ್ನು ಜಯಿಸಿದ್ದೇನೋ ಹಾಗೆ ನನ್ನ ಮಗನು ಸಹ ಈ ವ್ಯಾಧಿಯನ್ನು ಜಯಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯ. ಕರ್ತನ ಅದನ್ನು ಎದುರು ನೋಡ್ತಾ ಇರ್ತಾನೆ. ಇವತ್ತಿಗೂ ಆತನ ಇಮ್ಯಾಜಿನೇಷನ್ ಮಾಡ್ತಾ ಇದ್ದಾನೆ ನಿಮ್ಮ ಕುರಿತಾಗಿ. ಈ ಲೋಕದಿಂದ ನೀವು ಹೋಗುವಾಗ ನೀವು ಜಯವನ್ನು ಹೊಂದಬೇಕೆಂಬುದಾಗಿ. ಆಮೇಲೆ ಅದಕ್ಕೆ ಥೆಸಲೋನಿಕದಲ್ಲಿ ಬರೆಯುವಾಗ ಅಪೊಸ್ತಲನಾದ ಪೌಲನು ಬರೆಯುವಾಗ ಹೇಳ್ತಾನೆ, ಯಾವನ್ನು ಜಯವೊಂದುತ್ತಾನೋ ಅವನಿಗೆ ನನ್ನ ತಂದೆಯು ಜಯಮಾಲಿಕೆಯನ್ನು ಸಿದ್ಧಪಡಿಸಿರ್ತಾನೆ. ಹಲ್ಲೆಲೂಯ. ಯಾರಿಗೆ ಜಯಮಾಲಿಕೆ? ಜಯವನ್ನು ಹೊಂದಿದ್ದವನಿಗೆ. ನಾನು ಸೋತೋದೆ ಅಂತ ಹೋಗಿ ಪರಲೋಕದಲ್ಲಿ ನಾವು ಕೂರಬಾರ್ದು. ದೇವರೇ, ಈ ಲೋಕದಲ್ಲಿ ಸೈತಾನನು ನನಗೆ ಎಷ್ಟೇ ಸಂಗತಿಗಳನ್ನು ತಂದಾಕಿದ್ರು ನಾನು ಎಲ್ಲ ವಿಷಯದಲ್ಲಿ ಜಯ ಹೊಂದಿ ಬಂದಿದ್ದೇನೆ. ಆಮೇಲೆ ಜಯ ಹೊಂದಿದ್ದವ್ರಿಗೆ ಏನಿರುತ್ತೆ? ಜಯಮಾಲೆ ಇರುತ್ತೆ. ಹಲ್ಲೆಲೂಯ. ಜಯಮಾಲೆ ಒಬ್ಬರೇ ಬಂದು ಹಾಕ್ತಾರಾ? ಇಲ್ಲ, ಎಲ್ಲರೂ ಸೇರಿ ಇರ್ತಾರೆ ಅಲ್ವಾ? ಎಷ್ಟೊಂದು ಸಂತೋಷ ಇರುತ್ತೆ. ಹಾಗಾದರೆ ನಾವು ಪರಲೋಕಕ್ಕೆ ಹೋಗುವಾಗ ಖಾಲಿ ಕರಗಳಲ್ಲಿ ನಾವು ಹೋಗಬಾರ್ದು. ಪರಲೋಕಕ್ಕೆ ಹೋಗುವಾಗ ಜಯವನ್ನು ನಾವು ಇಟ್ಟುಕೊಂಡವರಾಗಿ ನಾವು ಹೋಗುವಂಥವರಾಗಿರ್ಬೇಕು. ಯಾಕಂದರೆ ನಾವು ಜಯಶಾಲಿಗೆ ಹುಟ್ಟಿದವರಾಗಿದ್ದೇವೆ. ಹಲ್ಲೆಲೂಯ. ಹಾಗಾದರೆ ಇವತ್ತು ಜಯವನ್ನು ಕರ್ತ ನಮಗಾಗಿ ಕೂಡಿಸಿಕೊಟ್ಟಿದ್ದಾನೆ. ಎಲ್ಲಿ ಸೋತು ಹೋಗಿದ್ದೀರೋ ಇವತ್ತು ಕರ್ತನ ಬಳಿಯಲ್ಲಿ ಕೇಳ್ರಿ, ಸ್ವಾಮಿ ನಾನು ಎಲ್ಲಿ ಸೋತು ಹೋಗಿದ್ದೇನೆ? ಪರಿಶುದ್ಧಾತ್ಮ ದೇವರೇ, ನೀವು ನನಗೆ ತಿಳಿಯಪಡಿಸಿ, ಅಲ್ಲಿ ನಾನು ಎದ್ದು ನಿಂತುಕೊಳ್ಬೇಕು. ಹಲ್ಲೆಲೂಯ. ಯಾರ ಮಾತನ್ನು ಕೇಳಿ ನಾನು ಸೋತು ಹೋಗಿದ್ದೇನೆ, ಯಾರ ಮಾತನ್ನು ಕೇಳಿ ನಾನು ಬಿದ್ದು ಹೋಗಿದ್ದೇನೋ
ಅದೇ ಸ್ಥಳದಲ್ಲಿಯೇ ನಾನು ಎದ್ದು ನಿಲ್ಲಬೇಕು. ಹಲ್ಲೆಲೂಯಾ. ಸೋತೋಗ್ಬಿಟ್ಟೆ ಅಂತ ಅಂದ್ರೆ ಅಲ್ಲೇ ಬಿದ್ದು ಹೋಗ್ಬಾರ್ದು. ಅಲ್ಲೇ ಏನಂತಂದರೆ ಬಿದ್ದು ಒಳ್ಳಾಡಬಾರ್ದು. ನಾವೇನು ಮಾಡಬೇಕು ಅಂತಂದರೆ ಎದ್ದೇಳಬೇಕು. ಎದ್ದು ನಿಂತು ಆ ಏನಂತ ಸೋಲನ್ನು ಗೆಲುವಾಗಿ ಮಾರ್ಪಡಿಸುವಂಥವರಾಗಿರ್ಬೇಕು. ಹಲ್ಲೆಲೂಯಾ. ಕರ್ತನು ಈ ಲೋಕದಲ್ಲಿ ನಿಮ್ಮನ್ನು ಇಟ್ಟಿದ್ದಾನೆ. ಈ ಲೋಕದಲ್ಲಿ ಇಟ್ಟಂಥ